ಮೆಗಾ ಎಕ್ಸಿಟ್ ಪೋಲ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಪಂಚ ಫೈಟ್ ಈಗಾಗಲೇ ನಡೆದಿದೆ. ಪಂಚ ಫೈಟ್ನ ಎಕ್ಸಿಟ್ ಪೋಲ್ ಹಂತಕ್ಕೆ ಬಂದು ನಿಂತಿದ್ದೀವಿ. ಇವತ್ತು ಸಂಜೆ 6 ಗಂಟೆಗೆ ಸರಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಮತದಾನ ಪ್ರಕ್ರಿಯೆ ಕೊನೆಗೊಳ್ಳುತ್ತೆ. 2 ಹಂತಗಳಲ್ಲಿ ಈ ಬಾರಿ 5 ರಾಜ್ಯಗಳ ಪೈಕಿ ಕೇವಲ ಒಂದು ರಾಜ್ಯದಲ್ಲಿ ಮಾತ್ರ 2 ಹಂತಗಳಲ್ಲಿ ಮತದಾನ ನಡೀತು. ಬಂಗಾಳದ ಚುನಾವಣೆ ಅಂತ ಹೇಳಿದರೆ ಅದು ಕೇವಲ ನಾವು ಕರ್ನಾಟಕದಲ್ಲಿ ಚುನಾವಣೆ ಆದಾಗ ಹೇಳ್ತೀವಿ ಮನಿ ಪವರ್ ಬಳಕೆ ಆಗುತ್ತೆ. ಬಂಗಾಳದ ಚುನಾವಣೆ ಅನ್ನುವಂಥದ್ದು ಮಜಲ್ ಪವರ್ನ ಚುನಾವಣೆ ಅನ್ನುವಂಥದ್ದಕ್ಕೆ ಅನೇಕ ಉದಾಹರಣೆಗಳನ್ನು ಈ ಹಿಂದೆ ನಾವು ಓದ್ತಾ ಇದ್ವಿ. ಆದರೆ ಇವತ್ತು ಕಣ್ಣೆದುರುಗಡೆ ನೋಡಿದ್ವಿ ಯಾವ್ಯಾವ ಸ್ವರೂಪದಲ್ಲಿ ಇವತ್ತು ಅಲ್ಲಿ ಗಲಾಟೆಗಳು ನಡೆದಿದ್ದಾವೆ, ಗದ್ದಲಗಳು ನಡೆದಿದ್ದಾವೆ, ಹೊಡೆದಾಟಗಳು ನಡೆದಿದ್ದಾವೆ, ಬಡಿದಾಟ ನಡೆದಿದೆ, ಲಾಠಿ ಚಾರ್ಜ್ ನಡೆದಿದೆ. ಇವೆಲ್ಲವೂ ಕೂಡ ನಡೆದಿರುವಂಥದ್ದು ಪಶ್ಚಿಮ ಬಂಗಾಳದ ಚುನಾವಣೆ ಇದೆ. ಆದರೆ ಮತದಾರರು ಮಾತ್ರ ಪ್ರಜಾಪ್ರಭುತ್ವದ ಹಬ್ಬ ಅಂತೇಳಿ ನಾವು ಚುನಾವಣೆಗಳನ್ನು ಯಾಕೆ ಕರಿತೀವಿ ಅಂತ ಹೇಳಿದರೆ ಆ ಹಬ್ಬದಲ್ಲಿ ಜನ ಭಾಗವಹಿಸುವಿಕೆಯನ್ನು ಖುಷಿಯಾಗಿ ಮಾಡಬೇಕು. ಬಹುಶಃ ಬಂಗಾಳದ ಇತಿಹಾಸದಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮತದಾನ ಮೊದಲ ಹಂತದಲ್ಲೂ ನಡೀತು, 2ನೇ ಹಂತದಲ್ಲೂ ಕೂಡ ನಡೀತಾ ಇರುವ ಲಕ್ಷಣಗಳಿದ್ದಾವೆ. ಅಫ್ಕೋರ್ಸ್ TMC ಈಗಾಗಲೇ ಒಂದು ಮಾತನ್ನು ಹೇಳಿತ್ತು ಮೊದಲ ಹಂತದಲ್ಲಿ ಪರ್ಸೆಂಟೇಜ್ ವೈಸ್ ಜಾಸ್ತಿ ಆಗಿದೆ ನಿಜ, ಆದರೆ ಒಟ್ಟು ಚಲಾವಣೆಯಾಗಿರುವ ಮತಗಳ ಲೆಕ್ಕ ಬಂದಾಗ ಕಡಿಮೆ ಇದೆ ಅನ್ನುವಂಥನ್ನು ಹೇಳಿತ್ತು. 2021ಕ್ಕೆ ಕಂಪೇರ್ ಮಾಡಿದಾಗ ಕಾರಣಗಳು ಇದ್ದೇ ಇದ್ದಾವೆ. ಚುನಾವಣೆ ಅಂತ ಹೇಳಿದಾಗ ಈ ಎಲ್ಲ ವಿಚಾರಗಳು ಬಂದೇ ಬರ್ತವೆ. ತಮಿಳುನಾಡು, ಕೇರಳಂ, ಅಸ್ಸಾಂ, ಪುದುಚೇರಿ ಈ ರಾಜ್ಯಗಳಲ್ಲೂ ಕೂಡ ಜನ ತಮ್ಮ ಆಯ್ಕೆಯನ್ನು ಮತಪೆಟ್ಟಿಗೆಯಲ್ಲಿ ಅಥವಾ ಮತಯಂತ್ರಗಳಲ್ಲಿ ಈಗಾಗಲೇ ಭದ್ರವಾಗಿ ಇಟ್ಟಿದ್ದಾರೆ. ಅದು ತೆರೆಯೋದು ಮೇ 4ನೇ ತಾರೀಕು ಎಕ್ಸಾಕ್ಟ್ ರಿಸಲ್ಟ್ ಬರೋದು ಅವತ್ತು. ಆದರೆ ಎಕ್ಸಾಕ್ಟ್ ರಿಸಲ್ಟ್ಗೂ ಮುಂಚಿತವಾಗಿ ಒಂದು ಎಕ್ಸಿಟ್ ಪೋಲನ್ನು ನೋಡುವಂಥದ್ದು ಸರ್ವೇಸಾಮಾನ್ಯ ಸಹಜ. ಮತ್ತು ಇದು ಫಲಿತಾಂಶ ಯಾವ ದಿಕ್ಕಿಗೆ ಹೋಗಬಹುದು ಅನ್ನೋದರ ಒಂದು ಸಣ್ಣ ಮುನ್ಸೂಚನೆಯನ್ನು ಕೊಡ್ತಾ ಬರುತ್ತೆ. ಟೀಕೆಗಳು ಇದ್ದೇ ಇದ್ದಾವೆ, ಎಕ್ಸಿಟ್ ಪೋಲ್ಗಳಿಗೆ ಟೀಕೆಗಳು ಇದ್ದೇ ಇರ್ತವೆ. ಆದರೆ ಜನರಲ್ಲಿರುವಂತಹ ಕುತೂಹಲವೂ ಕೂಡ ಅಷ್ಟೇ ಮುಖ್ಯ. ಎಕ್ಸಿಟ್ ಪೋಲ್ನ ವಿಚಾರಗಳನ್ನು ಕೂಡ ಇವತ್ತು ನಾವು ತಿಳ್ಕೊಳ್ಳುವಂತಹದ್ದು ಈ ಪಂಚ ಫೈಟ್ ಮೆಗಾ ಎಕ್ಸಿಟ್ ಪೋಲ್ನಲ್ಲಿ. ದೀದಿ ಚಕ್ರಾಧಿಪತ್ಯಕ್ಕೆ ಬ್ರೇಕ್ ಹಾಕ್ತಾರಾ ಮೋದಿ? ದ್ರಾವಿಡ ಜಂಗಿ ಕುಸ್ತಿಯಲ್ಲಿ ಗೆಲ್ಲುವುದು ಯಾರು? ಕೇರಳಂ, ಅಸ್ಸಾಂ, ಪುದುಚೇರಿ ಯಾರ ಪಾಲು? ಪಂಚರಾಜ್ಯಗಳ ಚುನಾವಣೋತ್ತರ ಮಹಾ ಸಮೀಕ್ಷೆ ನ್ಯೂಸ್ 18ನಲ್ಲಿ ಪಕ್ಕಾ ಮಾಹಿತಿ ಮತ್ತು ನಿಖರ ವಿಶ್ಲೇಷಣೆಯನ್ನು ಇವತ್ತು ಮಾಡ್ತಾ ಹೋಗ್ತೀವಿ. ಇದುವೇ ಈ ಹೊತ್ತಿನ ವಿಶೇಷ ಪಂಚ ಫೈಟ್. ಈ ಪಂಚ ಫೈಟ್ನಲ್ಲಿ ಪಕ್ಷಗಳ ಬಲಾಬಲ ಹೇಗಿದೆ, ಯಾವ ಸ್ವರೂಪದಲ್ಲಿದೆ ಅನ್ನೋದನ್ನು ಕ್ವಿಕ್ ಆಗಿ ಒಂದಿಷ್ಟು ವಿಶೇಷ ವರದಿಗಳ ಮೂಲಕವಾಗಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ಪಶ್ಚಿಮ ಬಂಗಾಳದ ಬಗ್ಗೆ, ಯಾಕಂದರೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಮೋದಿನಾ ಅಥವಾ ದೀದಿನಾ ಅನ್ನುವ ಪ್ರಶ್ನೆ ಇದ್ದೇ ಇರುವಂಥ ಕುತೂಹಲ ಇತ್ತು. 2011ರಿಂದ ಸತತವಾಗಿ ಪಶ್ಚಿಮ ಬಂಗಾಳವನ್ನು ಆಳ್ತಾ ಇರುವಂಥದ್ದು TMC ನೇತೃತ್ವದ ಮಮತಾ ಬ್ಯಾನರ್ಜಿ. ಆದರೆ ಈ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ? ತಮಿಳುನಾಡು ರಾಜಕೀಯದಲ್ಲಿ ಬದಲಾವಣೆಗಳೇನಾದರೂ ನಿರೀಕ್ಷಿಸಬಹುದಾ? ಹಾಗೆಯೇ ಕೇರಳದಲ್ಲಿ ಎಡಪಕ್ಷಗಳ ಆಟಕ್ಕೆ ಬ್ರೇಕ್ ಬೀಳುತ್ತಾ? UDF ಬಾಗಿಲು ತಟ್ಟುತ್ತಾ ಇತ್ತು, ಆದರೆ ನಿಜಕ್ಕೂ ಕೂಡ ಅಧಿಕಾರದ ಗದ್ದುಗೆ ಅವರಿಗೆ ಸಿಗುತ್ತಾ? ಕಳೆದ ಬಾರಿ ಅವರ ಟರ್ಮ್ ಬರಬೇಕಾಗಿತ್ತು. ಕೇರಳದ ಇತಿಹಾಸದ ಲೆಕ್ಕದಲ್ಲಿ ಒಂದು ಸೈಕಲ್ ತಿರುಗದ ರೀತಿಯಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಬದಲಾಗ್ತಾ ಇತ್ತು. ಆದರೆ ಕಳೆದ ಬಾರಿ ಎಡಪಕ್ಷ ಅದನ್ನು ಬಿಟ್ಟುಕೊಟ್ಟಿರಲಿಲ್ಲ. ಈ ಬಾರಿ ಆದರೂ UDF ಅಧಿಕಾರವನ್ನು ಪಡ್ಕೊಳ್ಳುತ್ತಾ ನೋಡಬೇಕಿದೆ. ಮತದಾನದ ಮುಕ್ತಾಯ ಆಗಿದೆ. ಕೆಲ ಹೊತ್ತಲ್ಲೇ ಎಕ್ಸಿಟ್ ಪೋಲ್ಗಳ ಮಾಹಿತಿ ನ್ಯೂಸ್ 18ನಲ್ಲಿ ನಿಮಗೆ ನೀಡ್ತಾ ಹೋಗ್ತೀವಿ. ಯಾವ ಸ್ವರೂಪದಲ್ಲಿ, ಯಾವ್ಯಾವ ರಾಜ್ಯದಲ್ಲಿ ಏನೇನು ಲೆಕ್ಕಾಚಾರಗಳಿದ್ದಾವೆ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ. ಮೊದಲಿಗೆ ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ, ಯಾವ ಸ್ವರೂಪದ ಮತದಾನ ನಡೆದಿದೆ ಮತ್ತು ವಿಶೇಷವಾಗಿ ಈ ಬಾರಿಯ ಚುನಾವಣಾ ಪ್ರಕ್ರಿಯೆ ಹೇಗೆಲ್ಲ ಇತ್ತು, ಮೋದಿ ವರ್ಸಸ್ ದೀದಿ ಅನ್ನುವಂತಹ ಸಮರ ಹೇಗೆ ನಡೀತು ಅನ್ನೋದನ್ನು ಕೂಡ ನಿಮಗೆ ಒಂದು ವರದಿ ಮೂಲಕ ತೋರಿಸ್ತೀನಿ. ಒಂದು ಕಡೆಗೆ ಬಂಗಾಳದ ಮಮತಾ ದೀದಿ, ಮತ್ತೊಂದು ಕಡೆಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳಿಸಲೇಬೇಕು ಎಂದು ಪಣತೊಟ್ಟಿರುವ ಅಮಿತ್ ಶಾ ಮೋದಿ. ಕಳೆದ ಬಾರಿಯ ಚುನಾವಣೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಶಾ ಮೋದಿ ಜೋಡಿಯನ್ನ ಹಿಮ್ಮೆಟ್ಟಿಸುವಲ್ಲಿ ದೀದಿ ಯಶಸ್ವಿಯಾಗಿದ್ದರೂ 3 ಸ್ಥಾನಗಳಿಂದ 70 ಸ್ಥಾನಗಳಿಗೆ ಬಿಜೆಪಿ ಹೋಗಿ ನಿಂತಿದ್ದು ಕಡಿಮೆ ಸಾಧನೆಯಾಗಿರಲಿಲ್ಲ. 70 ಸ್ಥಾನ ಸಿಕ್ಕ ಮೇಲೆ ಅದನ್ನ ಡಬಲ್ ಮಾಡಿಕೊಂಡು ಅಧಿಕಾರದ ಗದ್ದುಗೆ ಏರಲು ಸಾಧ್ಯ ಎನ್ನುವ ವಿಶ್ವಾಸದಲ್ಲಿಯೇ
ಕೇಸರಿ ಪಡೆ ಈ ಬಾರಿ ಪಶ್ಚಿಮ ಬಂಗಾಳದ ಚುನಾವಣೆಯಲ್ಲಿ ಅಬ್ಬರಿಸಿದೆ. ಆದರೆ ತೃಣಮೂಲ ಕಾಂಗ್ರೆಸ್ ಕೂಡ ಪ್ರಾಣವನ್ನೇ ಪಣಕ್ಕಿಟ್ಟವರಂತೆ ಹೋರಾಟ ನಡೆಸಿದೆ. ಅಕ್ರಮ ನುಸುಳುಕೋರರಿಂದ ಹಿಡಿದು ಅಕ್ರಮ ಮತದಾರರವರೆಗೆ, ಎಸ್ಐಆರ್ನಿಂದ ಹಿಡಿದು ಪ್ರತೀಕಾರದವರೆಗೆ ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ನಡೆದಿದ್ದು ಅಕ್ಷರಶಃ ಮಾತಿನ ಮಲ್ಲಯುದ್ಧ. ಜೊತೆಗೆ ಅಲ್ಲಲ್ಲಿ ನಡೆದಿರುವುದು ಹೊಡೆದಾಟ, ಬಡಿದಾಟ, ಕಿತ್ತಾಟ. ಹೀಗಾಗಿಯೇ ಪಶ್ಚಿಮ ಬಂಗಾಳ ಚುನಾವಣೆಯಲ್ಲಿ ಮಸಲ್ ಪವರ್ನ ಜೊತೆಗೆ ಮಾತಿನ ಪವರ್ ಕೂಡ ಬೆರೆತು ರಣಾಂಗಣವೇ ಸೃಷ್ಟಿಯಾಗಿತ್ತು. ಬಿಜೆಪಿ ಹೊರಗಿನವರ ಪಕ್ಷ. ದೆಹಲಿಯ ಜಮೀನ್ದಾರರು ಬಂಗಾಳವನ್ನ ಆಳಲು ಬಿಡುವುದಿಲ್ಲ ಎಂದು ದೀದಿ ಗರ್ಜಿಸಿದ್ರೆ ಬಂಗಾಳದಲ್ಲಿ ಬದಲಾವಣೆ ಅನಿವಾರ್ಯ. ದೀದಿ ಆಡಳಿತದಲ್ಲಿ ಭ್ರಷ್ಟಾಚಾರ ಮತ್ತು ತುಷ್ಟೀಕರಣ ಮಿತಿಮೀರಿದೆ ಎಂದು ಮೋದಿ ಕೌಂಟರ್ ಕೊಟ್ಟಿದ್ದರು. साथियों, पिछले 15 वर्षों में टीएमसी ने बंगाल को केवल और केवल लूटने का काम किया है. ऐसा कोई काम नहीं जहां टीएमसी का करप्शन नहीं. আবার বলছে ঝাল লেগেছে। ঝাল লাগেনি আমাদের। ঝাল তো তোমার 2004 তারিখে যখন কাউন্টিং হবে তখন তোমার ঝাল লাগবে, আর তখন তুমি দেখবে আর লুচির মতো ফুলবে। ಮಾತಿನ ಯುದ್ಧದ ಜೊತೆಗೆ ಗ್ಯಾರಂಟಿಗಳ ಮೂಲಕವೂ ಜನರನ್ನ ಆಕರ್ಷಿಸಲು ರಾಜಕೀಯ ಪಕ್ಷಗಳು ಬಣ್ಣ ಬಣ್ಣದ ಘೋಷಣೆಗಳನ್ನೇ ಮಾಡಿವೆ. ಕರ್ನಾಟಕದ ಮಾದರಿಯಲ್ಲೇ ಬಂಗಾಳದಲ್ಲೂ ಉಚಿತ ಯೋಜನೆಗಳ ಭರಾಟೆ ಜೋರಾಗಿತ್ತು. ಲಕ್ಷ್ಮೀರ್ ಭಂಡಾರ್ ಯೋಜನೆಯಡಿ ಮಹಿಳೆಯರಿಗೆ ನೀಡುವ ಮಾಸಿಕ ಮೊತ್ತವನ್ನ ಹೆಚ್ಚಿಸುವುದು ಮತ್ತು ಮನೆ ಬಾಗಿಲಿಗೆ ಆರೋಗ್ಯ ಸೇವೆ ನೀಡುವುದು ಸೇರಿದಂತೆ ದೀದಿ 10 ಭರವಸೆಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಕೌಂಟರ್ ಎನ್ನುವಂತೆ ಬಿಜೆಪಿ ತನ್ನ ಪ್ರಣಾಳಿಕೆಯಲ್ಲಿ ಟಿಎಂಸಿಯ ಯೋಜನೆಗಳಿಗಿಂತ 2 ಪಟ್ಟು ಹೆಚ್ಚು ಹಣ ನೀಡುವುದಾಗಿ ಘೋಷಿಸಿದೆ. ಜೊತೆಗೆ ಯುಸಿಸಿ ಜಾರಿ ಮತ್ತು ಭ್ರಷ್ಟಾಚಾರ ಮುಕ್ತ ಆಡಳಿತದ ಭರವಸೆ ನೀಡಿದೆ. ಮತ ಪರಿಷ್ಕರಣೆ ಮಹಾಯುದ್ಧ. ಮತದಾರರ ಪಟ್ಟಿಯಿಂದ ಲಕ್ಷಾಂತರ ಹೆಸರುಗಳು ಡಿಲೀಟ್ ಆಗಿರುವುದು ದೊಡ್ಡ ವಿವಾದ ಸೃಷ್ಟಿಸಿದೆ. ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿಕೊಂಡು ಇದೆಲ್ಲ ಮಾಡಲಾಗಿದೆ ಎಂದು ಟಿಎಂಸಿ ಆರೋಪಿಸಿದ್ರೆ, ನಕಲಿ ಮತದಾರರನ್ನ ತೆಗೆಯಲಾಗಿದೆ ಎಂದು ಬಿಜೆಪಿ ಸಮರ್ಥಿಸಿಕೊಂಡಿದೆ. ಆಡಳಿತ ವಿರೋಧಿ ಅಲೆ. ಸುದೀರ್ಘ 15 ವರ್ಷಗಳ ಆಡಳಿತದ ನಂತರ ಸಹಜವಾಗಿಯೇ ಜನರ ಮಧ್ಯೆ ಆಡಳಿತ ವಿರೋಧಿ ಅಲೆ ಸೃಷ್ಟಿಯಾಗಿದೆ. ಹಳೆ ಮುಖಗಳ ಬದಲಿಗೆ ಹೊಸ ಬದಲಾವಣೆಯನ್ನ ಜನ ಬಯಸುತ್ತಿರುವುದು ಟಿಎಂಸಿಗೆ ಹಿನ್ನಡೆಯಾಗಬಹುದು. ಮಧ್ಯಪ್ರದೇಶ, ಬಿಹಾರ ಅಖಾಡಗಳ ಪ್ರೋ ಇನ್ಕಂಬೆನ್ಸಿಯ ಉದಾಹರಣೆಗಳನ್ನು ನೋಡಿದ ದೇಶಕ್ಕೆ ಬಂಗಾಳದ ಬಗ್ಗೆ ಕುತೂಹಲ ಇದ್ದೇ ಇದೆ. ಭ್ರಷ್ಟಾಚಾರದ ಬ್ರಹ್ಮಾಸ್ತ್ರ. ಶಿಕ್ಷಕರ ನೇಮಕಾತಿ ಹಗರಣದಲ್ಲಿ ಟಿಎಂಸಿ ಪ್ರಮುಖ ನಾಯಕರು ಜೈಲು ಪಾಲಾಗಿರುವುದು ಪಕ್ಷದ ವರ್ಚಸ್ಸಿಗೆ ಧಕ್ಕೆ ತಂದಿದೆ. ರೇಷನ್ ಮತ್ತು ಕಲ್ಲಿದ್ದಲು ಹಗರಣಗಳು ಅಷ್ಟೇ ಪ್ರಮಾಣದಲ್ಲಿ ಸದ್ದು ಮಾಡಿವೆ. ಇಡಿ, ಸಿಬಿಐ ಸೇರಿದಂತೆ ಕೇಂದ್ರ ತನಿಖಾ ಸಂಸ್ಥೆಗಳ ದಾಳಿಗಳು ಮತ್ತೆ ತನಿಖೆ ಸುತ್ತ ಈ ಸಲ ದೊಡ್ಡ ಹೈಡ್ರಾಮಾಗಳೇ ನಡೆದಿವೆ. ಆರ್ಜಿಕರ್ ಕರಾಳ ಘಟನೆ. ಬಂಗಾಳದ ಮಹಿಳೆಯರೇ ದೀದಿಯ ಅತಿ ದೊಡ್ಡ ಮತ ಬ್ಯಾಂಕ್. ಆದರೆ ಆರ್ಜಿಕರ್ ಆಸ್ಪತ್ರೆಯ ಘಟನೆ ಮತ್ತು ಅದರ ನಂತರ ನಡೆದ ಪ್ರತಿಭಟನೆಗಳನ್ನು ಸರ್ಕಾರ ನಿಭಾಯಿಸಿದ ರೀತಿ ಮಹಿಳಾ ಮತದಾರರಲ್ಲಿ ಅಸಮಾಧಾನ ಮೂಡಿಸಿದೆ ಅನ್ನೋ ಮಾತುಗಳೂ ಇವೆ. ಇದು ಲಕ್ಷ್ಮೀರ್ ಭಂಡಾರ್ನಂತಹ ಜನಪ್ರಿಯ ಯೋಜನೆಗಳ ಪ್ರಭಾವವನ್ನ ಕಡಿಮೆ ಮಾಡಬಹುದು ಎಂಬ ಅಂದಾಜಿನಲ್ಲಿದೆ ಬಿಜೆಪಿ. ಬಿಜೆಪಿಯ ಆಕ್ರಮಣಕಾರಿ ಸಂಘಟನೆ ಮತ್ತು ಮೋದಿ ವರ್ಚಸ್ಸು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ತನ್ನ ಮತ ಪ್ರಮಾಣವನ್ನ ಗಣನೀಯವಾಗಿ ಹೆಚ್ಚಿಸಿಕೊಂಡಿದೆ. ಹಿಂದೂ ಮತಗಳ ಧ್ರುವೀಕರಣ ಮತ್ತು ಕೇಂದ್ರ ನಾಯಕರ ನಿರಂತರ ಭೇಟಿ ಮಮತಾ ಕೋಟೆಯನ್ನ ಛಿದ್ರ ಮಾಡಲಿವೆ ಅನ್ನೋ ವಿಶ್ವಾಸದಲ್ಲಿದೆ ಬಿಜೆಪಿ ಬ್ರಿಗೇಡ್. ಅಲ್ಪಸಂಖ್ಯಾತ ಮತಗಳ ವಿಭಜನೆ. ಇಷ್ಟು ದಿನ ಟಿಎಂಸಿಗೆ ಗಟ್ಟಿಯಾಗಿದ್ದ ಮುಸ್ಲಿಂ ಮತ ಬ್ಯಾಂಕ್ನಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆಯಾ ಅನ್ನೋದೇ ಸದ್ಯದ ಅತಿದೊಡ್ಡ ಪ್ರಶ್ನೆ ಮತ್ತು ಕುತೂಹಲ. ಕಾರಣ ಐಎಸ್ಎಫ್ ಮತ್ತು ಕಾಂಗ್ರೆಸ್ ಎಡಪಕ್ಷಗಳ ಮೈತ್ರಿ. ಈ ಮೈತ್ರಿ ಏನಾದರೂ ಅಲ್ಪಸಂಖ್ಯಾತ ಮತಗಳನ್ನು ವಿಭಜಿಸಿದ್ರೆ ಅದು ನೇರವಾಗಿ ಬಿಜೆಪಿಗೆ ಲಾಭವಾಗಲಿದೆ ಎಂಬ ಆತಂಕ ಟಿಎಂಸಿಯದ್ದು. ಅಲ್ಲದೆ
ದಶಕಗಳ ಕಾಲ ಬಂಗಾಳವನ್ನ ಆಳಿದ್ದ ಕೆಂಪು ಸೇನೆ ಎಡಪಕ್ಷಗಳ ಪಾಲಿಗೂ ಇದು ಅಳಿವು ಉಳಿವಿನ ಚುನಾವಣೆಯಾಗಿದೆ. ಇನ್ನು ಕಳೆದ ಸಲ ದೀದಿಯ ಖೇಲಾ ಹೋಬೆ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ರೆ ಈ ಸಲ ಮೋದಿ ಚುರುಮುರಿ ಸೇವಿಸಿದ್ದು ಫುಟ್ಬಾಲ್ ಆಡಿದ್ದರ ಸುತ್ತ ಭಾರೀ ಚರ್ಚೆ ಆಗಿದೆ. ಇನ್ನು ಬಂಗಾಳದ ಚುನಾವಣೆ ಹಿಂಸೆ ಇಲ್ಲದೆ ಪೂರ್ಣಗೊಳ್ಳುವುದು ಅಪರೂಪ. ಮೊದಲ ಹಂತದ ಮತದಾನದ ವೇಳೆ ಕೂಚ್ ಬೆಹಾರ್ ಮತ್ತು ದಿನಾಜ್ಪುರದಲ್ಲಿ ಸಂಘರ್ಷಗಳು ನಡೆದವು. ಬಿಜೆಪಿ ಅಭ್ಯರ್ಥಿಗಳ ಮೇಲೆ ದಾಳಿ ನಡೆದ ಘಟನೆಗಳೂ ಆದವು. ಇದೇ ಕಾರಣಕ್ಕೆ ಎರಡನೇ ಹಂತಕ್ಕೆ ಕೇಂದ್ರ ಚುನಾವಣಾ ಆಯೋಗವು ಕೇಂದ್ರ ಪಡೆಗಳ ಭದ್ರಕೋಟೆಯನ್ನೇ ನಿರ್ಮಿಸಿತ್ತು. ಈ ಭದ್ರತಾ ವಿಚಾರದಲ್ಲೂ ಕೂಡ ಅತಿ ದೊಡ್ಡ ಏಟು ಎದುರೇಟಿಗೆ ಸಾಕ್ಷಿಯಾಗಿದೆ ಬಂಗಾಳ. ಒಟ್ಟಾರೆ ಅಸ್ಮಿತೆ ಮತ್ತು ಅಭಿವೃದ್ಧಿಯ ನಡುವಿನ ಈ ಹೋರಾಟದಲ್ಲಿ ಬಂಗಾಳದ ಮಾನುಷ್ ಯಾರಿಗೆ ಜೈ ಅಂತಾರೆ ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇದು ಪಶ್ಚಿಮ ಬಂಗಾಳದ ವಿಚಾರ. ಆದರೆ ತಮಿಳುನಾಡಿನಲ್ಲೂ ಕೂಡ ಈ ಬಾರಿ ಬಹಳ ದೊಡ್ಡ ಜಿದ್ದಾಜಿದ್ದು ನಡೆದಿತ್ತು. ಯಾಕೆಂದರೆ ತಮಿಳುನಾಡು ಚುನಾವಣೆಯಲ್ಲಿ ಇಲ್ಲಿವರೆಗೆ ಅದು DMK ವರ್ಸಸ್ AIDMK ಅನ್ನುವಂಥದ್ದು ದಶಕಗಳಿಂದ ನಡೆದಿರುವಂತಹ ಹೋರಾಟ. ಇವರ ನಡುವೆ ಮೂರನೇ ಶಕ್ತಿ ಅಲ್ಲಿ ಉದ್ಭವ ಆಗುವಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ. ಬೇರೆ ಬೇರೆ ಸಿನಿಮಾ ನಟರು ಕೂಡ ಅಲ್ಲಿ ಈ ಹಿಂದೆ ಈ ಪ್ರಯತ್ನಗಳನ್ನು ಮಾಡಿದ್ದಾರೆ. ಉದಾಹರಣೆಗೆ DMDK ಅನ್ನು ಕೂಡ ನಾವು ಅದರಲ್ಲಿ ತಗೊಳ್ಬೋದು. ಆ ರೀತಿಯಂತ ಅನೇಕ ಪ್ರಯತ್ನಗಳು ತಮಿಳುನಾಡು ನಡೆದಿದ್ವು. ಆದರೆ ಈ ಬಾರಿ ದಳಪತಿ ವಿಜಯ್ ಚುನಾವಣೆಯ ಅಖಾಡಕ್ಕೆ ಧುಮುಕಿದಾಗ ಭಾಳ ಲೈಟಾಗಿ ತೆಗೆದುಕೊಂಡಿರುವಂಥದ್ದು ಇದ್ದೇ ಇತ್ತು. ಆದರೆ ಚುನಾವಣೆಯ ಅಂತಿಮ ಚರಣಕ್ಕೆ ಬಂದು ನಿಂತಾಗ ವಿಜಯ್ ತನ್ನದೇ ಆದಂತಹ ರೀತಿಯಲ್ಲಿ ಇಂಪ್ಯಾಕ್ಟನ್ನು ಮಾಡಿದ್ದಾರೆ ಅನ್ನೋದರ ಬಗ್ಗೆ ಕೂಡ ಚರ್ಚೆಗಳು ನಡೆದಿದ್ದಾವೆ. ತಮಿಳುನಾಡಿನಲ್ಲಿ DMK ಹಿಂದೆ AIDMK ಯಾವ ರೀತಿಯಲ್ಲಿ ಜಯಲಲಿತಾ ಅವರು ಇದ್ದಾಗ, ತಮಿಳುಗರು ಕರೆಯುವ ಅಮ್ಮ ಇದ್ದಾಗ ಹೀಗೆ ಅಧಿಕಾರವನ್ನು ರಿಪೀಟ್ ಮಾಡಿದ್ರು, ಆ ಸ್ವರೂಪದಲ್ಲೇ ಅಧಿಕಾರವನ್ನು ರಿಪೀಟ್ ಮಾಡುವಂಥ ವಿಶ್ವಾಸದಲ್ಲಿ ಮುನ್ನುಗ್ಗಿರುವಂಥದಕ್ಕೆ ಕಾರಣ DMK ಅಲಯನ್ಸ್ನ ಸ್ವರೂಪ. ಆದರೆ ಭಾರತೀಯ ಜನತಾ ಪಕ್ಷ AIADMKಯ ನೆರವಿನೊಂದಿಗೆ ಅಧಿಕಾರದ ಗದ್ದುಗೆಯನ್ನು ಹಿಡಿತೀವಿ ಅನ್ನುವಂತಹ ಶಪಥವನ್ನು ಕೂಡ ಮಾಡಿಕೊಂಡಿದ್ರು. ಎಷ್ಟರ ಮಟ್ಟಿಗೆ ತಮಿಳಿನ ಜನ NDA ಮತ್ತು ಇಂಡಿಯಾ ಬ್ಲಾಕ್ ಇವುಗಳನ್ನು ಯಾವ ಸ್ವರೂಪದಲ್ಲಿ ನೋಡಿದ್ದಾರೆ, ಯಾವ ಸ್ವರೂಪದಲ್ಲಿ ಚುನಾವಣೆ ನಡೆದಿದೆ ಅನ್ನೋದ್ರ ಬಗ್ಗೆ ಒಂದು ವರದಿಯನ್ನು ತೋರಿಸಿ. ತಮಿಳುನಾಡು ದಕ್ಷಿಣ ಭಾರತದ ರಾಜಕೀಯ ಕಾಶಿ. ರಾಷ್ಟ್ರೀಯ ಪಕ್ಷಗಳನ್ನ ಮೂಲೆಗೆ ಕೂರಿಸಿ ತಮಿಳು ಅಸ್ಮಿತೆಯೊಂದಿಗೆ ಹೆಜ್ಜೆ ಇಡುತ್ತಿರುವ ದ್ರಾವಿಡ ನೆಲ. ಭಾಷಾಭಿಮಾನ, ದ್ರಾವಿಡ ಸಿದ್ಧಾಂತ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧದ ನಿಲುವುಗಳ ಕಾರಣ ಇಲ್ಲಿನ ಕದನಕಣ ಸದಾ ಬಿಸಿಯಾಗೇ ಇರುತ್ತೆ. ಈ ಸಲದ ಚುನಾವಣೆಯೇನೂ ಇದರಿಂದ ಹೊರತಾಗಿರಲಿಲ್ಲ. ಕರುಣಾನಿಧಿ, ಜಯಲಲಿತಾ ನಂತರ ಸ್ಟಾಲಿನ್ ಮತ್ತು ಅಣ್ಣಾಮಲೈ ಸುತ್ತಿದಂತೆ ಕಂಡುಬಂದ ತಮಿಳುನಾಡು ರಾಜಕಾರಣದಲ್ಲಿ ಈ ಸಲ ಅಣ್ಣಾಮಲೈ ಅಖಾಡದಲ್ಲೇ ಇಲ್ಲ ಅನ್ನೋದು ವಿಶೇಷ. ಅಣ್ಣಾಮಲೈ ಪಕ್ಕಕ್ಕಿಟ್ಟು ಮತಬೇಟೆಯ ಮೈತ್ರಿ ರಾಜಕಾರಣ ಮಾಡಿರೋ ಪಳನಿಸ್ವಾಮಿ ತಂತ್ರಕ್ಕೆ ಮತದಾರ ಮುದ್ರೆ ಒತ್ತುತ್ತಾನ ಅನ್ನೋದೇ ಕುತೂಹಲ. ಈ ಬಾರಿಯ ಚುನಾವಣೆ ಕೇವಲ DMK ಮತ್ತು AIADMK ನಡುವಿನ ದ್ವಿಮುಖ ಸ್ಪರ್ಧೆಯಷ್ಟೇ ಅಲ್ಲ. ದಳಪತಿ ವಿಜಯ್ ರಾಜಕೀಯ ಎಂಟ್ರಿಯಿಂದಾಗಿ ಕದನಕಣ ರಂಗೇರಿದೆ. ಹೊಸ ಲೆಕ್ಕಾಚಾರಗಳಿಗೆ ತೆರೆದುಕೊಂಡಿದೆ. ಜನಪ್ರಿಯತೆ ಮತವಾಗಿ ಪರಿವರ್ತನೆಯಾಗುತ್ತಾ ಅನ್ನೋ ಪ್ರಶ್ನೆಯ ನಡುವೆಯೇ ಆಟದಲ್ಲಿ ನಾನೂ ಇದ್ದೀನಿ ಅಂತಿದೆ NTK. ತಮಿಳು ರಾಷ್ಟ್ರೀಯವಾದವನ್ನ ಪ್ರತಿಪಾದಿಸುವ ಸೀಮನ್ರಾ ನಾಮ್ ತಮಿಳರ್ ಕಚ್ಚಿ ಕಳೆದ ಬಾರಿ ಗಮನಾರ್ಹ ಮತ ಪ್ರಮಾಣ ಪಡೆದಿತ್ತು. ಈ ಬಾರಿಯೂ ಕಿಂಗ್ ಮೇಕರ್ ಆಗುವ ಆಸೆ ಇಟ್ಟುಕೊಂಡೇ ತಂತ್ರಗಾರಿಕೆ ಮಾಡಿದೆ. NDA தமிழ்நாடு புறக்கணிக்கணும். அப்பதான் தமிழ்நாட்டோட எதிர்காலம் காப்பாற்றப்படும். NDA கூட்டணி என்பது எப்படிப்பட்ட சந்தர்ப்பாத கூட்டணின்னு நீங்களே பார்த்துட்டு இருக்கீங்க. கரப்ஷன் கமிஷன் கலெக்ஷன் ஆட்சி நடத்த பழனிசாமி அவர்களை மிரட்டி கூட்டணி அமைச்சு தமிழ்நாட்டோட உரிமைகளை பறிச்சு வரிசையா பல துரோகங்களை செஞ்சு பிரிஞ்ச மாதிரி நாடகங்களை நடத்தி கடைசியா இப்போ டெல்லியில தீர்மானிச்சு தோக்கிறதுக்காக தமிழ்நாட்டுக்கு வந்திருக்க NDA தான் உண்மை. அதனாலதான் சொன்னேன், இந்த தேர்தல் என்பது தமிழ்நாடு அணி வர்சஸ் டெல்லி அணி.
என்னோட பாட்டி, அம்மா, அக்கா, தங்கச்சிங்க எல்லாரும் தமிழ்நாட்டில் எல்லா இடத்துக்கும் அனைத்து அரசு பேருந்துகளிலும் கட்டணம் இல்லாமலே போகலாம். நம்பர் 3, சட்டம் ஒழுங்க சரியா ரொம்ப ஸ்ட்ரிக்டா நிலைநாட்டியே தீருவோம். அதோட வெளிப்பாடா பெண்கள் பாதுகாப்புக்கான மிக கடுமையான சிறப்பு சட்டம் கொண்டு வரப்படும். அது மட்டும் இல்ல, நம்ம இளைஞர்களோட பாதுகாப்புக்காக போதைப் பொருள் தடுப்பு மற்றும் ஒழிப்புக்கான சிறப்பு சட்டம் கொண்டு வரப்படும். And I will visit one district headquarters, that is the collector's office of Tamil Nadu, to meet the public of that particular district and receive their petitions. இதை நான் ரெகுலரா பண்ணுவேன். Over the past 5 years, 2 things have increased to record levels in Tamil Nadu. The first is one family's wealth, and the second is Tamil Nadu's death. The DMK's top family is becoming richer and richer, while the debt on each person of Tamil Nadu is becoming more and more. ಹೇಗಿತ್ತು ದ್ರಾವಿಡ ದಂಗಲ್? ದ್ರಾವಿಡ ಮಾಡೆಲ್ ಆಡಳಿತದ ಮೂಲಕ ಸಮಾಜ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿರುವ ಹೆಮ್ಮೆಯ ನಡುವೆಯೇ ಸ್ಟಾಲಿನ್ ಕೇಂದ್ರದ ವಿರುದ್ಧ ಹಿಂದಿ ಹೇರಿಕೆ ಮತ್ತು ರಾಜ್ಯಗಳ ಹಕ್ಕುಗಳ ವಿಷಯವನ್ನಿಟ್ಟುಕೊಂಡು ಪ್ರಾದೇಶಿಕ ಅಸ್ಮಿತೆಯನ್ನ ಬಡಿದೆಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ. ಎಂದಿನಂತೆ ಈ ಸಲವೂ ನೀಟ್ ಪರೀಕ್ಷೆ ಸುತ್ತ ಒಂದಷ್ಟು ರಾಜಕಾರಣವಾಗಿದೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಹಾವಳಿ ಹೆಚ್ಚುತ್ತಿದೆ ಎಂಬ ಆರೋಪವನ್ನ ಬಿಜೆಪಿ ಪ್ರಮುಖವಾಗಿ ಬಳಸಿಕೊಳ್ಳೋದರ ಜೊತೆಗೆ ಕಾರ್ತಿಕ ದೀಪಂ ವಿವಾದದ ಮೂಲಕ ಹಿಂದೂ ಅಸ್ಮಿತೆ ಜಾಗೃತಗೊಳಿಸುವ ಪ್ರಯತ್ನ ಮಾಡಿದೆ. ಇನ್ನು ಇಡೀ ದೇಶಕ್ಕೆ ಉಚಿತ ಯೋಜನೆಗಳ ದಾರಿ ಹಾಕಿಕೊಟ್ಟ ತಮಿಳುನಾಡಿನಲ್ಲಿ ಈ ಸಲವೂ ಉಚಿತಗಳದ್ದೇ ದರ್ಬಾರು. ಪೈಪೋಟಿಗೆ ಬಿದ್ದು ಉಚಿತಗಳನ್ನು ಘೋಷಿಸಿವೆ ಎಲ್ಲಾ ಪಕ್ಷಗಳು. ಮಹಿಳೆಯರಿಗೆ ಸಹಾಯಧನ ನೀಡುವ ಯೋಜನೆಯನ್ನು ಎರಡೂ ಪಕ್ಷಗಳು ಘೋಷಿಸಿವೆ. ವಿದ್ಯಾರ್ಥಿಗಳ ಉಪಹಾರ ಯೋಜನೆ, ಉಚಿತ ಸಿಲಿಂಡರ್ಗಳ ಭರವಸೆ ಇದೆ. ಆಡಳಿತ ವ್ಯವಸ್ಥೆ ಸುಧಾರಣೆ ಹಾಗೂ ಭ್ರಷ್ಟ ಆಡಳಿತಕ್ಕೆ ಕೊಕ್ಕು ನೀಡುವ ಭರವಸೆ ನೀಡಲಾಗಿದೆ. ತಮಿಳು ಮತದಾರನ ಮನಸ್ಸು ಯಾರೂ ಅರಿಯಲಾಗದ ಒಗಟು. ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ದಾಖಲಾಗಿರುವ 84%ಕ್ಕಿಂತ ಹೆಚ್ಚಿನ ಮತದಾನ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಈ ಬಾರಿ ಟರ್ನ್ಔಟ್ ಎಕ್ಸಿಟ್ ಪೋಲ್ ಭವಿಷ್ಯಗಳನ್ನು ಸುಳ್ಳು ಮಾಡುತ್ತಾ ಅಥವಾ ದ್ರಾವಿಡ ನೆಲದ ಸಾಂಪ್ರದಾಯಿಕ ಲೆಕ್ಕಾಚಾರಗಳನ್ನು ಉಲ್ಟಾ ಮಾಡುತ್ತಾ ಅನ್ನೋದೇ ಸದ್ಯದ ಅತಿ ದೊಡ್ಡ ಕುತೂಹಲ. ಸಾಮಾನ್ಯವಾಗಿ ಮತದಾನದ ಪ್ರಮಾಣ ಹೆಚ್ಚಾದ್ರೆ ಅದು ಆಡಳಿತ ಪಕ್ಷದ ವಿರುದ್ಧದ ಸಿಟ್ಟು ಎಂದು ಭಾವಿಸಲಾಗುತ್ತದೆ. ಆದರೆ ತಮಿಳುನಾಡಿನಲ್ಲಿ ಇದು ಡಿಎಂಕೆ ಪರವಾದ ಮತಗಳ ಧ್ರುವೀಕರಣವೋ ಅಥವಾ ವಿಜಯ್ ಅನ್ನೋ ಎಕ್ಸ್ ಫ್ಯಾಕ್ಟರ್ ಪ್ರಭಾವವೋ ನೋಡಬೇಕು. ಜೊತೆಗೆ ಮತದಾನದ ಪ್ರಮಾಣದ ಈ ಅಂಕಿ ಸಂಖ್ಯೆಗಳ ಆಟಕ್ಕೆ ಎಸ್ಐಆರ್ ಪ್ರಕ್ರಿಯೆ ಕೂಡ ಕಾರಣವಾಗಿದೆ ಅನ್ನೋ ಮಾತೂ ಇದೆ. ದ್ರಾವಿಡ ನೆಲದಲ್ಲಿ ಸ್ಟಾಲಿನ್ ಗೆಲುವಿನ ನಾಗಾಲೋಟ ಮುಂದುವರಿಯುತ್ತಾ ಅಥವಾ ಎನ್ಡಿಎ ಮೈತ್ರಿ ಮುನ್ನಡೆ ಕಾಯ್ದುಕೊಳ್ಳುತ್ತಾ ವಿಜಯ್ ತಮ್ಮ ಮೇಲಿನ ನಿರೀಕ್ಷೆಗಳನ್ನ ನಿಜವಾಗಿಸ್ತಾರ? ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತಿದೆ. ಇಡೀ ದೇಶವೇ ಕುತೂಹಲದಿಂದ ಎದುರು ನೋಡ್ತಿರೋ ಎಕ್ಸಿಟ್ ಪೋಲ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ತಮಿಳುನಾಡಿನಲ್ಲಿ ಬಹಳ ದೊಡ್ಡ ಲೆಕ್ಕಾಚಾರಗಳು ಈ ಬಾರಿ ಚುನಾವಣೆಯಲ್ಲಂತೂ ಸಾಗಿದೆ. ಎಲ್ಲ ರೀತಿಯಂಥ ಎಫರ್ಟನ್ನು ಬಿಜೆಪಿ ಕೂಡ ಅಲ್ಲಿ ಹಾಕಿರುವಂಥದ್ದು ವಿಶೇಷ. ಆದರೆ ಬಿಜೆಪಿಗೆ 27 ಸೀಟು, ಕಾಂಗ್ರೆಸ್ ಕೂಡ ಅಷ್ಟೇ 28 ಸೀಟುಗಳಲ್ಲಿ ಮಾತ್ರ ಅಲ್ಲಿ ಕಂಟೆಸ್ಟ್ ಮಾಡಿರುವಂಥದ್ದು. ಏನೇ ಇದ್ರೂ ಕೂಡ ದ್ರಾವಿಡ ನಾಡಿನಲ್ಲಿ ಅಲ್ಲಿ ದ್ರಾವಿಡ ಪಕ್ಷಗಳ ಜೊತೆ ಸೇರಿಕೊಂಡೇ ಚುನಾವಣೆಯನ್ನು ನಡೆಸಬೇಕಾಗಿರುವಂಥದ್ದು ಅನಿವಾರ್ಯತೆಯೂ ಕೂಡ ಇದೆ ರಾಷ್ಟ್ರೀಯ ಪಕ್ಷಗಳಿಗೆ. ಆ ಅನಿವಾರ್ಯತೆಯನ್ನು ಸೃಷ್ಟಿಸಿರುವಂಥದ್ದು ತಮಿಳುನಾಡಿನ ಪ್ರಾದೇಶಿಕ ರಾಜಕಾರಣದ ಶಕ್ತಿ. ಹೀಗಾಗಿ ಈ ಬಾರಿ ತಮಿಳುನಾಡಿನಲ್ಲಿ ಯಾವ ಪ್ರಾದೇಶಿಕ ಶಕ್ತಿ ಅಧಿಕಾರದ ಗದ್ದುಗೆ ಏರಬಹುದು ಅನ್ನೋದ್ರ ಬಗ್ಗೆ ಎಕ್ಸಿಟ್ ಪೋಲ್ನಲ್ಲಿ ಏನು ರಿಸಲ್ಟ್ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಜೊತೆಗೆ ಕೇರಳಂ ಮತ್ತು ಅಸ್ಸಾಂನಲ್ಲಿ ಈ ಬಾರಿಯ ಚುನಾವಣೆ ಹೇಗೆ ನಡೆದಿದೆ ಅನ್ನೋದನ್ನು ಕೂಡ ನಿಮಗೆ ವಿವರಿಸ್ತೀನಿ. ಚಿಕ್ಕ ಬ್ರೇಕ್ ನಂತರ. ಸಿಎಂ ಡಿಕೆ
ಡಿಕೆ ಶಿವಕುಮಾರ್ ದೆಹಲಿ ಪ್ರವಾಸ ಮುಗಿಸಿ ಬರ್ತಿದ್ದ ಹಾಗೆ ಸಿದ್ದರಾಮಯ್ಯ ಆಪ್ತ ಬಳಗ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಮಾಡಿದ್ದೇ ಆದರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ರಾಹುಲ್ ಗಾಂಧಿ ಜೊತೆ ಮಾತನಾಡಿ ನಿರ್ಧಾರ ಮಾಡುವುದಾಗಿ ಖರ್ಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಈ ನಡುವೆ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಕೆಎಚ್ ಮುನಿಯಪ್ಪ ಕೂಡ ದೆಹಲಿಯಲ್ಲೇ ವಾಸ್ತವ್ಯ ಹೂಡಿದ್ದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ದಾರೆ. Relating to the chief minister issue, immediately after the results and everything, May, by end of the May, all things will be sorted out. I think we are running very well. The government is doing very good work, and we have given 5 guarantees. Everything is going well. Only the issue whether they have decided or not, we don't know. 2.5 years after 2.5 years, will it change or not, we don't know. But Siddaramaiah is doing very good work. There is no problem. But whatever the understandings and meetings or commitment, we don't know. That has to be decided by the High Command. Hopefully, I also requested to settle this matter as early as possible. By end of this month, this is going to be settled. ಸಂಪುಟ ವಿಸ್ತರಣೆ ಆದರೂ ಕೂಡ ನಿಮ್ಮ ಆಶೀರ್ವಾದದಿಂದ ಸಚಿವನಾಗಿರ್ತೀನಿ ಅಂತ ಸಚಿವ ಶಿವರಾಜ್ ತಂಗಡಿಗೆ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದಂಥ ಅವರು 7-8 ವರ್ಷದಿಂದ ಶಾಸಕರಾದಂಥವರಿಗೆ ಸಚಿವರಾಗುವಂಥ ಆಸೆ ಇದ್ದೇ ಇರುತ್ತೆ. ಹೀಗಾಗಿ ಹಿರಿಯ ಶಾಸಕರು ಹೈಕಮಾಂಡ್ ಭೇಟಿ ಮಾಡಿದ್ದರಲ್ಲಿ ತಪ್ಪಿಲ್ಲ. ರಾಜಕಾರಣ ಅಂದರೆ ಸಚಿವ ಸ್ಥಾನ ಕೇಳೋದು ಸಹಜ. ಹಿರಿಯ ಶಾಸಕರು ಖರ್ಗೆ ಅವರನ್ನ ಭೇಟಿ ಮಾಡಿದ್ದು ತಪ್ಪಿಲ್ಲ ಅಂತ ತಂಗಡಿಗೆ ಹೇಳಿದರು. ಹೈಕಮಾಂಡಿಗೆ ಹೋಗಿ ನಾವು ಸಚಿವ ಸಂಪುಟ ವಿಸ್ತರಣೆ ಮಾಡ್ರಿ ಅಂತ ಕೇಳಕತ್ತಾರ, ತಪ್ಪೇನೈತೆ? ಅವ್ರು ಸಹಜವಾಗಿ ರಾಜಕಾರಣದೊಳಗೆ ಕೇಳೋದು, ಹೇಳೋದು, ಅಧಿಕಾರ ಪಡೆಯೋದು, 3-4 ಸತಿ ಗೆದ್ದಂತ MLA ಅದರ, 7-8 ಸತಿ ಗೆದ್ದಂತಾರ ಅದರ, ಅದಕ್ಕೆ ನಾವು ತಪ್ಪನ್ನಂಗಲ್ಲ. ನಮ್ಮ ಅವ್ರು ಹೋಗಿದ್ದು ಇವ್ರಿಗೆ ವೇಗತ್ರ ಮತ್ತೆ ಸ್ವಾಗತ. ಪಶ್ಚಿಮ ಬಂಗಾಳದ ಬಗ್ಗೆ ನೋಡಿದ್ವಿ, ತಮಿಳುನಾಡಿನ ಬಗ್ಗೆಯೂ ಕೂಡ ವಿವರವನ್ನು ನೀಡಿದ್ವಿ. ಇನ್ನು ಕೇರಳದಲ್ಲಿ ಕೇರಳಂ ಆಯಿತು. ಈ ಚುನಾವಣೆಗೆ ಸ್ವಲ್ಪ ದಿವಸಕ್ಕಿಂತ ಮುಂಚಿತವಾಗಿ ತಮ್ಮ ರಾಜ್ಯದ ಹೆಸರನ್ನು ಕೇರಳಂ ಅಂತೇಳಿ ಮಲಯಾಳಂನಲ್ಲಿ ಇರುವ ಕೇರಳಂ ಅನ್ನುವಂತಹ ಪದದ ಮೂಲಕವಾಗಿಯೇ ತಮ್ಮ ರಾಜ್ಯದ ಹೆಸರನ್ನು ಬದಲಾಯಿಸಿಕೊಳ್ಳಲಾಯಿತು. ವಿಶೇಷವಾಗಿ LDF ವರ್ಸಸ್ UDFನ ರಣಕಣ ಅದು. 1980ರಿಂದ ಕೇರಳದ ಇತಿಹಾಸವನ್ನು ನೋಡ್ತಾ ಹೋದರೆ ಪ್ರತಿ 5 ವರ್ಷಕ್ಕೊಮ್ಮೆ ಅಧಿಕಾರದ ಬದಲಾವಣೆಗಳನ್ನು ಮಾಡ್ತಾ ಬಂದಿರುವಂಥದ್ದು ಇದೆ. ಹಾಗೆ ಅಧಿಕಾರದ ಬದಲಾವಣೆ LDF ಮತ್ತು UDF ಮತ್ತು LDFನ ನಡುವೆನೇ ಆಗ್ತಾ ಬಂದಿತ್ತು. ಆದರೆ ಕಳೆದ ಬಾರಿಯ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಅವರ ನಾಯಕತ್ವ ಯಾವ ಸ್ವರೂಪದಲ್ಲಿ ಕೋವಿಡ್ ಸಂದರ್ಭದಲ್ಲೇ ಎದುರಾಗಿರುವಂತಹ ಸಂಕಷ್ಟಗಳನ್ನು ಎದುರಿಸಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುಶಃ ಕೇರಳದ ಜನ ಮತ ಹಾಕಿದರು. ಇದು ಬಹಳ ದೊಡ್ಡದಾಗಿ ಆ ಸಂಕಷ್ಟದ ಸನ್ನಿವೇಶದಲ್ಲಿ ಆಡಳಿತವನ್ನು ನಿಭಾಯಿಸಿದಂತಹ ರೀತಿಗೆ ಸಿಕ್ಕಿದಂತಹ ಮಾರ್ಕ್ಸ್ ಅಂತೇಳಿ ಪರಿಗಣಿಸಬೇಕಾಗಿರುವಂಥದ್ದು. ಯಾಕಂದರೆ 2020-21 ನಡುವೆ ಇಡೀ ದೇಶದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಕೋವಿಡ್ ಸೋಂಕಿತರು ಕಂಡು ಬಂದಿದ್ದು ಕೇರಳದಲ್ಲಿ. ಅದಕ್ಕೆ ಕಾರಣ ಏನಂದರೆ ಕೇರಳಂನಲ್ಲಿ ಮಾತ್ರನೇ ಅತಿ ಹೆಚ್ಚು ಟೆಸ್ಟಿಂಗನ್ನು ಕೂಡ ಮಾಡಿದ್ದು. ಅಷ್ಟರ ಮಟ್ಟಿಗೆ ಟೆಸ್ಟಿಂಗ್ ಮಾಡಿ ರೋಗಿಗಳನ್ನು ಪತ್ತೆ ಹಚ್ಚಿ ರೋಗವನ್ನು ತಡೆಯೋದಕ್ಕೆ ಬೇಕಂತ ಪ್ರಯತ್ನ ಮಾಡಿದ್ದು ಅವತ್ತು ಪ್ಲಸ್ ಆಯಿತು. 2ನೇ ಅವಧಿಯ ಸರ್ಕಾರ ನಡೆಸುವಾಗ ಪಿಣರಾಯಿ ವಿಜಯನ್ ತನ್ನ ಇಡೀ ಕ್ಯಾಬಿನೆಟನ್ನು ಬದಲಿಸಿದಂಥ ರೀತಿಯ ಬಗ್ಗೆ ಅನೇಕ ಟೀಕೆ ಅವರ ಪಕ್ಷದ ಒಳಗಿಂದಲೂ ಬಂತು, ಹೊರಗಿಂದ ಯಥಾಪ್ರಕಾರ ಬಂದಿದ್ದೇ ಇತ್ತು. ಆದರೆ ಕಳೆದ 5 ವರ್ಷಗಳಲ್ಲೂ ಕೂಡ ಪಿಣರಾಯಿ ವಿಜಯನ್ ತನ್ನದೇ ಆದಂತಹ ಶೈಲಿಯ ರಾಜಕಾರಣವನ್ನು ಕೇರಳಂಗೆ ಪರಿಚಯಿಸಿದ್ದಾರೆ. UDF ಬಾಗಿಲು ಬಡಿತಾ ಇತ್ತು, ಅಧಿಕಾರವನ್ನು ನಮಗೆ ತೆಗೆದುಕೊಳ್ಬೇಕು ಅಂತೇಳಿ. UDF ಈ ಬಾರಿಯ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಗೆಲುವನ್ನು ದಾಖಲಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ ಕೇರಳದ ವಿಚಾರಕ್ಕೆ. ಮತ್ತು ಅಸ್ಸಾಂನಲ್ಲೂ ಕೂಡ ಅಷ್ಟೇ ಹಿಮಂತ್ ಬಿಸ್ವಾ ಶರ್ಮಾ ವರ್ಸಸ್ ಕಾಂಗ್ರೆಸ್ ನಡೆದಿರುವಂತಹ ಫೈಟಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಪತ್ನಿಯ ನ್ಯಾಷನಾಲಿಟಿ ವಿಚಾರವನ್ನು ಇಟ್ಕೊಂಡು ಕೂಡ ಕಾಂಗ್ರೆಸ್ ದಾಖಲೆಗಳನ್ನು ಮುಂದಿಟ್ಟುಕೊಂಡು ಟೀಕೆಯನ್ನು ಮಾಡ್ತು, ಹೋರಾಟವನ್ನು ನಡೆಸ್ತು. ರಾಜಕೀಯದ ಜಿದ್ದಾಜಿದ್ದಿ ಬಹಳ ತೀವ್ರ ಮಟ್ಟಕ್ಕೆ ಹೋಗಿದ್ದು ಅಸ್ಸಾಂನಲ್ಲಿ. ಈ ಬಾರಿ ಕಳೆದ 2 ಬಾರಿ ಅವಧಿಗಳಲ್ಲಿ ಗೆದ್ದಿರುವಂತಹ
ಭಾರತೀಯ ಜನತಾ ಪಕ್ಷ ಮೂರನೇ ಬಾರಿಯೂ ಕೂಡ ಗೆಲ್ಲುತ್ತಾ, ಅಥವಾ ಹಿಂದೆ ಸತತವಾಗಿ ಗೆದ್ದಂಥ ಕಾಂಗ್ರೆಸ್ ಗೊಗೋಯ್ ಅವರ ನೇತೃತ್ವದಲ್ಲಿ ಎಷ್ಟರ ಮಟ್ಟಿಗೆ ಅಧಿಕಾರವನ್ನು ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕುತೂಹಲ ಇದ್ದೇ ಇದೆ. ಹಾಗೆಯೇ ಪುದುಚೇರಿ, ಸಣ್ಣ ರಾಜ್ಯ ಆಗಿರುವಂತಹ ಪುದುಚೇರಿಯಲ್ಲಿ ಈ ಬಾರಿಯ ಚುನಾವಣೆಯ ಪ್ರಚಾರ, ಚುನಾವಣೆಯ ಅಬ್ಬರ ಯಾವ ಸ್ವರೂಪದಲ್ಲಿ ಇತ್ತು ಅನ್ನೋದನ್ನು ಒಂದು ವರದಿ ಮೂಲಕ ತೋರಿಸ್ತಾರೆ. ಅಸ್ಸಾಂನಲ್ಲಿ ಅಸ್ಮಿತೆ ಮತ್ತು ಅಭಿವೃದ್ಧಿಯ ಜಿದ್ದಾಜಿದ್ದಿ. ಅಸ್ಸಾಂನಲ್ಲಿ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ನೇತೃತ್ವದ ಬಿಜೆಪಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ಒಕ್ಕೂಟದ ನಡುವೆ ನೇರ ಹಣಾಹಣಿ ಈ ಸಲದ ಚುನಾವಣಾ ಅಖಾಡವನ್ನ ರಂಗೇರಿಸಿತ್ತು. ಬಿಜೆಪಿ ಈ ಬಾರಿ ಸಮಾನ ನಾಗರಿಕ ಸಂಹಿತೆ ಜಾರಿ ಮತ್ತು ನುಸುಳುಕೋರರ ಪತ್ತೆಗೆ ಇಮಿಗ್ರೆಂಟ್ಸ್ ಎಕ್ಸ್ಪಲ್ಷನ್ ಆಕ್ಟ್ 1950 ಅನುಷ್ಠಾನದ ಭರವಸೆ ನೀಡಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ 6 ಸಮುದಾಯಗಳಿಗೆ ಎಸ್ಟಿ ಸ್ಥಾನಮಾನ ಮತ್ತು ಮಹಿಳೆಯರಿಗೆ ಮಾಸಿಕ 2,000 ಆರ್ಥಿಕ ನೆರವಿನ ಗ್ಯಾರಂಟಿ ನೀಡಿದೆ. ಖ್ಯಾತ ಗಾಯಕ ಜುಬಿನ್ ಗಾರ್ಗ್ ಅವರ ನಿಧನದ ನಂತರದ ತನಿಖೆಯ ವಿಚಾರ ಯುವ ಮತದಾರರ ಮೇಲೆ ಭಾರೀ ಪ್ರಭಾವ ಬೀರಿದೆ ಅನ್ನೋ ಚರ್ಚೆಗಳ ನಡುವೆಯೇ ದಾಖಲೆಯ 80%ಕ್ಕಿಂತ ಹೆಚ್ಚು ಮತದಾನವಾಗಿದೆ. ಆದರೆ ಈ ಮತದಾನದಲ್ಲಿನ ಏರಿಕೆ ಬಿಜೆಪಿಯ ಅಭಿವೃದ್ಧಿ ಮಂತ್ರಕ್ಕೋ ಅಥವಾ ಕಾಂಗ್ರೆಸ್ನ ಬದಲಾವಣೆಯ ಕರೆಗೋ ಎಂಬುದು ಕುತೂಹಲ. ಸದಾಕಾಲ ಪೌರತ್ವ ಮತ್ತು ನುಸುಳುಕೋರರ ಸುತ್ತಲೇ ಸುತ್ತುವ ಅಸ್ಸಾಂ ರಾಜಕಾರಣದಲ್ಲಿ ಈ ಸಲವೂ ಈ ವಿಚಾರಗಳು ಸದ್ದು ಮಾಡಿವೆ. ಮುಖ್ಯಮಂತ್ರಿ ಸದಾ ಮುಸ್ಲಿಂ ನುಸುಳುಕೋರರ ಬಗ್ಗೆ ಮಾತನಾಡುತ್ತಾರೆ. ಈಗ ಅವರ ಪತ್ನಿಯೇ ವಿದೇಶಿ ಪಾಸ್ಪೋರ್ಟ್ ಹೊಂದಿದ್ದಾರೆ ಎಂಬ ಆರೋಪವನ್ನ ಹೊತ್ತು ತಂತು ಕಾಂಗ್ರೆಸ್. Well, I saw what they've said, but I want to ask them, are they denying that they have no property in Dubai? Are they denying that they have no company in America? Are they denying that they have no shell companies anywhere in the world? हमारा साथ तो झूठ मूठ का काम किया. पवन खेरा को मैं पवन पेरा बना दूंगा, आप चिंता मत करो. ಅಲ್ಲದೆ ಬಿಜೆಪಿಯ ಕ್ಲೀನ್ ಇಮೇಜ್ಗೆ ಧಕ್ಕೆ ಮಾಡುವ ತಂತ್ರಗಾರಿಕೆಯನ್ನು ಕಾಂಗ್ರೆಸ್ ಪ್ರಯೋಗಿಸಿದೆ. ಹಿಮಂತ್ ದೇಶದಲ್ಲೇ ಅತಿ ಭ್ರಷ್ಟ ಮುಖ್ಯಮಂತ್ರಿ ಅನ್ನೋದು ಈ ಸಲ ಕಾಂಗ್ರೆಸ್ ಚುನಾವಣಾ ವಸ್ತುವಾಗಿತ್ತು. ದೇವರ ನಾಡಲ್ಲಿ ಮತಾಶೀರ್ವಾದ ಯಾರಿಗೆ? ಕೇರಳಂ ರಾಜಕಾರಣದಲ್ಲಿ ಈ ಬಾರಿ ಇತಿಹಾಸ ಸೃಷ್ಟಿಯಾಗುತ್ತಾ ಎಂಬ ಪ್ರಶ್ನೆ ಎದ್ದಿದೆ. ಪಿಣರಾಯಿ ವಿಜಯನ್ ನೇತೃತ್ವದ ಎಡರಂಗ ಸತತ 3ನೇ ಬಾರಿಗೆ ಅಧಿಕಾರ ಹಿಡಿಯುವ ಹ್ಯಾಟ್ರಿಕ್ ಕನಸು ಕಾಣುತ್ತಿದೆ. ಸರ್ಕಾರದ ಜನಪರ ಯೋಜನೆಗಳು ಮತ್ತು ಕೇರಳಂ ಮಾಡೆಲ್ ಪಿಣರಾಯಿ ಪ್ರಮುಖ ಅಸ್ತ್ರ. ಇತ್ತ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಕಳೆದ 1 ದಶಕದಿಂದ ಅನುಭವಿಸುತ್ತಿರುವ ಅಧಿಕಾರದ ಬರವನ್ನ ನೀಗಿಸಿಕೊಳ್ಳಲು ತುಡಿಯುತ್ತಿದೆ. ಶಬರಿಮಲೆ ವಿವಾದ ಮತ್ತು ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳನ್ನ ಯುಡಿಎಫ್ ಎತ್ತಿ ಹಿಡಿದಿದೆ. ಬಿಜೆಪಿಯು ಕೇರಳಂನಲ್ಲಿ ತನ್ನ ಮತ ಪ್ರಮಾಣವನ್ನ ಹೆಚ್ಚಿಸಿಕೊಳ್ಳುವತ್ತ ಗಮನಹರಿಸಿದ್ದು ಕೆಲವು ಕ್ಷೇತ್ರಗಳಲ್ಲಿ ತ್ರಿಕೋನ ಸ್ಪರ್ಧೆ ನೀಡಿದೆ. ಕೇರಳಂನಲ್ಲಿ ಈ ಬಾರಿ 78.23% ಮತದಾನವಾಗಿದ್ದು ಇದು 2021ಕ್ಕಿಂತ ಹೆಚ್ಚಾಗಿದೆ. केरलम के लोग सवाल पूछ रहे हैं, केरलम के हिस्से का, जनता की मेहनत का ये पैसा कहां जा रहा है? जवाब एक ही है, एलडीएफ वालों की जेबों में. जब यहां एनडीए सरकार आएगी तो भ्रष्टाचारियों से ये पैसा वसूला जाएगा. ಪೂರ್ಣ ರಾಜ್ಯದ ಸ್ಥಾನಮಾನಕ್ಕಾಗಿ ಪುದುಚೇರಿ ಹೋರಾಟ. ಕೇಂದ್ರಾಡಳಿತ ಪ್ರದೇಶವಾದ ಪುದುಚೇರಿಯಲ್ಲಿ ಅಧಿಕಾರಕ್ಕಾಗಿ ಎಐಎನ್ಆರ್ಸಿ ಬಿಜೆಪಿ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಡಿಎಂಕೆ ಮೈತ್ರಿಕೂಟದ ನಡುವೆ ತೀವ್ರ ಪೈಪೋಟಿ ಇದೆ. ಪುದುಚೇರಿಗೆ ಪೂರ್ಣ ರಾಜ್ಯದ ಸ್ಥಾನಮಾನ ನೀಡುವುದು ಇಲ್ಲಿನ ಪ್ರಮುಖ ಚುನಾವಣಾ ವಿಷಯ. ಲೆಫ್ಟಿನೆಂಟ್ ಗವರ್ನರ್ ಮತ್ತು ಚುನಾಯಿತ ಸರ್ಕಾರದ ನಡುವಿನ ಅಧಿಕಾರ ಹಂಚಿಕೆಯ ವಿವಾದವು ಜನರ ಮೇಲೆ ಪ್ರಭಾವ ಬೀರಿದೆಯಾ ನೋಡಬೇಕು. ಪುದುಚೇರಿಯಲ್ಲಿ ಈ ಬಾರಿ ಅತಿ ಹೆಚ್ಚು ಅಂದ್ರೆ 89.87% ಮತದಾನವಾಗಿದ್ದು ಇದು ಕೇಂದ್ರಾಡಳಿತ ಪ್ರದೇಶದ ಇತಿಹಾಸದಲ್ಲೇ ಅತ್ಯಧಿಕವಾಗಿದೆ. ನಟ ವಿಜಯ್ ಅವರ ಪಕ್ಷದ ಎಂಟ್ರಿಯೂ ಇಲ್ಲಿನ ಕೆಲವು ಕ್ಷೇತ್ರಗಳಲ್ಲಿ ಲೆಕ್ಕಾಚಾರವನ್ನ ಬದಲಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಬಹಳಷ್ಟು ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ. ಚುನಾವಣೆಯ ಫಲಿತಾಂಶ, ಯಾಕಂದರೆ ಎಲ್ಲರ ದೃಷ್ಟಿ ಈಗ ಇರುವಂಥದ್ದು ಸಹಜವಾಗಿಯೇ ಮೇ 4ಕ್ಕೆ ಏನಾಗುತ್ತೆ ಅಂತೇಳಿ. ಕರ್ನಾಟಕದಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿದೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ. ಈ 2 ಚುನಾವಣೆಯಲ್ಲೂ ಕೂಡ, ಈ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲೂ ಕೂಡ ಬಹಳ ಜಿದ್ದಾಜಿದ್ದಿನ ಸ್ಪರ್ಧೆ ನಡೆದಿದೆ. ಬಹಳಷ್ಟು ಫೈಟ್ ನಡೆದಿರುವಂಥದ್ದು ಈ ಬಾರಿಯ ಚುನಾವಣೆಯಲ್ಲಿ. ಅದರಲ್ಲಿ ಯಾರು ಗೆಲುವನ್ನು ದಾಖಲಿಸ್ಕೊಳ್ತಾರೆ ಅನ್ನೋ ಕುತೂಹಲ ರಾಜ್ಯದ ಮಟ್ಟಿಗೂ ಕೂಡ ಇದ್ದೇ ಇದೆ.
ಮತ್ತು ಈ ಪಂಚರಾಜ್ಯಗಳಲ್ಲಿ ಯಾರಿಗೆ ಅಧಿಕಾರ ಸಿಗಬಹುದು, ಯಾರು ಈ ಬಾರಿ ಎಗರೆ ಇಲ್ಲಿ ಆಳುವ ಪಕ್ಷವಾಗಿ TMC 2011ರಿಂದ ಸತತವಾಗಿ ಗೆದ್ದು ಬರ್ತಾ ಇದೆ. ಹಾಗೆಯೇ DMK ಪುನರಾಯ್ಕೆಯನ್ನು ಬಯಸಿರುವಂಥದ್ದು. ಅಸ್ಸಾಂನಲ್ಲಿ 2 ಬಾರಿ ಅಧಿಕಾರ ನಡೆಸಿರುವಂತಹ ಸರ್ಕಾರ ಇದೆ, ಅದು 3ನೇ ಬಾರಿಯ ಕಡೆಗೆ ಕಣ್ಣಿಟ್ಟಿರುವಂಥದ್ದು. ಕೇರಳದಲ್ಲೂ ಕೂಡ ಅಷ್ಟೇ 2 ಬಾರಿ ಅಧಿಕಾರವನ್ನು ನಡೆಸಿರತಕ್ಕಂತಹ ಮೈತ್ರಿಕೂಟ 3ನೇ ಬಾರಿಯ ಅಧಿಕಾರವನ್ನು ಹಿಡಿಯುವಂತಹ ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಪುದುಚೇರಿಯಲ್ಲೂ ಕೂಡ ಹೊಸ ಸ್ವರೂಪದ ರಾಜಕಾರಣ 2021ರಲ್ಲಿ ಬಂದಲ್ಲಿಂದ ಈಗ ಅಲ್ಲೂ ಕೂಡ ಮತ್ತೆ ಅಧಿಕಾರವನ್ನು ರಿಪೀಟ್ ಮಾಡುವಂತಹ ವಿಶ್ವಾಸದಲ್ಲಿ ಆಡಳಿತಾರೂಢ ಪಕ್ಷಗಳು ಇರುವಂಥದ್ದು. ಆದರೆ ಈ ಬಾರಿಯ ಚುನಾವಣೆ ಏನಾಗ್ಬೋದು, ಎಕ್ಸಿಟ್ ಪೋಲ್ನ ರಿಸಲ್ಟನ್ನು ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ತೋರಿಸ್ತೀವಿ. ಬೇರೆ ಬೇರೆ ಪೋಲ್ ಏಜೆನ್ಸಿಗಳು ನಡೆಸಿರ್ತಕ್ಕಂಥ ಎಕ್ಸಿಟ್ ಪೋಲ್ ರಿಸಲ್ಟ್ಗಳನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀವಿ. ಹಾಗೆಯೇ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ನ ವಕ್ತಾರರಾಗಿರುವಂತಹ ಮಾಜಿ ಸಂಸದರಾಗಿರುವ ಡಾಕ್ಟರ್ ತೇಜಸ್ವಿನಿ ಗೌಡ ನಮ್ಮ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆಗೆ BS ಅರುಣ್ ಅವರು ಜಾಯ್ನ್ ಆಗಿದ್ದಾರೆ, ಹಿರಿಯ ಪತ್ರಕರ್ತರು. ವಿಶೇಷವಾಗಿ ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳದ ಚುನಾವಣೆಯನ್ನು ಬಹಳ ಹತ್ತಿರದಿಂದ ಈ ಬಾರಿಯ ಸಂದರ್ಭದಲ್ಲಿ ಗಮನಿಸ್ತಾ ಬಂದಂಥವರು. ಕಾಂಗ್ರೆಸ್ನ MLCಗಳಾಗಿರುವಂತಹ ಕೆ ಶಿವಕುಮಾರ್ ಅವರು ನಮ್ಮೊಂದಿಗೆ ಜಾಯ್ನ್ ಆಗ್ತಾರೆ ಮುಂದಿನ ಹಂತದಲ್ಲಿ. ಹಾಗೆಯೇ ಭಾರತೀಯ ಜನತಾ ಪಕ್ಷದ ವಕ್ತಾರರಾಗಿರುವ ಸುರಭಿ ಹೊದಿಗೆರೆ ಅವರು ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಭಾರತೀಯ ಜನತಾ ಪಕ್ಷದ ಶಾಸಕರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಚರ್ಚೆಯನ್ನು ಆರಂಭಿಸ್ತೀನಿ ತೇಜಸ್ವಿನಿ ಅವರ ಮೂಲಕವಾಗಿ. ತೇಜಸ್ವಿನಿ ಅವರೇ, ಕಾಂಗ್ರೆಸ್ ನೇರವಾಗಿ ಅಧಿಕಾರಕ್ಕೆ ಬರೋದಕ್ಕೆ ಅವಕಾಶ ಇರುವಂತಹ ರಾಜ್ಯವಾಗಿ ಕಾಣುವಂಥದ್ದು ಅಸ್ಸಾಂ. ಉಳಿದ ರಾಜ್ಯಗಳಲ್ಲಿ ಮೈತ್ರಿಕೂಟಗಳು, UDFನ ನೇತೃತ್ವ ಅಥವಾ ಪುದುಚೇರಿಯಲ್ಲಿ ನೇತೃತ್ವ, DMKಯ ಪಾರ್ಟ್ನರು ಇಂಡಿಯಾ ಬ್ಲಾಕಲ್ಲಿದ್ದರೂ ಕೂಡ ಅಲ್ಲಿ TMC ಜೊತೆಗೆ ಅಲಯನ್ಸ್ ಇಲ್ಲದೆ ಇರುವಂತಹ ಪಶ್ಚಿಮ ಬಂಗಾಳ. ಕಾಂಗ್ರೆಸ್ ಯಾವ ಸ್ವರೂಪದಲ್ಲಿ ಈ ಪಂಚರಾಜ್ಯದ ಫಲಿತಾಂಶವನ್ನು ಎದುರು ನೋಡ್ತಾ ಇದೆ, ಕಾಂಗ್ರೆಸ್ನ ಪರವಾಗಿ ಯಾವ ರೀತಿಯಾಗಿ ನೋಡ್ತಾ ಇದೆ, ಎಷ್ಟರ ಮಟ್ಟಿಗೆ ಯಾವ ರಾಜ್ಯಗಳಲ್ಲಿ ಗೆಲ್ಲುವ ವಿಶ್ವಾಸಗಳು ನಿಮಗೆ ಇರುವಂಥ ಪಂಚರಾಜ್ಯಗಳ ಪೈಕಿ ನಿಮಗಿರುವಂತಹ ವಿಶ್ವಾಸ ಯಾವ ಸ್ವರೂಪದ್ದು? ಹರಿ, ಕಳೆದ 1-2 ದಶಕಗಳಲ್ಲಿ ಭಾರತದ ರಾಜಕಾರಣದಲ್ಲಿ ಉಂಟಾಗಿರುವಂಥ ತಲ್ಲಣಗಳು ಮತ್ತು ಇವತ್ತು ಪ್ರಜಾಪ್ರಭುತ್ವವನ್ನು ಏಕಚಕ್ರಾಧಿಪತ್ಯದಿಂದ ಬಚಾವ್ ಮಾಡೋದು ಹೇಗೆ, ಸಂವಿಧಾನದ ಆಶಯಗಳನ್ನು ರಕ್ಷಿಸಿಕೊಳ್ಳೋದು ಹೇಗೆ, ಮತ್ತು ಎಲ್ಲ ರಾಜ್ಯಗಳಲ್ಲೂ ಅಲ್ಲಿನ ಸಾಂಸ್ಕೃತಿಕ ಅಸ್ಮಿತೆ ಮತ್ತು ಒಂದು ಪ್ರಾದೇಶಿಕ ಅಸ್ತಿತ್ವ ಇವುಗಳ ಜೊತೆಗೆ ಪ್ರಜಾಪ್ರಭುತ್ವವನ್ನು ಹೆಲ್ದಿಯಾಗಿ ಮಾಡೋದು ಹೇಗೆ, ಇಂಥ ಸವಾಲುಗಳಲ್ಲಿ ಕೇಂದ್ರ ವರ್ಸಸ್ ರಾಜ್ಯಗಳ ನಡುವೆ ನಡೆಯುವ ಸಂಘರ್ಷವನ್ನು ತಾವು ಕಾಣ್ತಾ ಇದ್ದೀರಿ. ವಿಶೇಷವಾಗಿ 10 ವರ್ಷಗಳಿಂದೀಚೆಗೆ ಅದು ಸಂಘರ್ಷ ತೀವ್ರ ಮಟ್ಟಕ್ಕೆ ಹೋಗಿ ಎಲ್ಲೆಯನ್ನು ಮೀರಿ ತುಂಬ ನಿರಾಶಾದಾಯಕವಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಅಂದರೆ ಸಾಂವಿಧಾನಿಕ ಸಂಸ್ಥೆಗಳನ್ನು ಒಂದು ನಿಯಮದ ಎಲ್ಲೆ ಮೀರಿ ಬಳಸ್ತಕ್ಕಂಥದ್ದು, ಪ್ರತಿಪಕ್ಷಗಳಿಗೆ ಸಹಜವಾಗಿ ರಾಜಕಾರಣ ಮಾಡುವ ಅವಕಾಶಗಳನ್ನು ಇಲ್ಲವಾಗಿಸ್ತಕ್ಕಂಥದ್ದು. ಇದನ್ನು ನೀವು ಪ್ರತಿನಿತ್ಯ ಅದನ್ನು ಡಿಬೇಟ್ ಮಾಡ್ತಾ ಇದ್ದೀರಿ. ನಮ್ಮ ವೀಕ್ಷಕರು ಅದರ ಬಗ್ಗೆ, ನಮ್ಮ ಪ್ರೇಕ್ಷಕರಿಗೂ ಅದರ ಅರಿವಿದೆ. ಇಂತಹ ಸಂದರ್ಭದಲ್ಲಿ ಜನರೇಷನ್ ಬದಲಾದ ಹಾಗೆ ಇವತ್ತು ಇತಿಹಾಸ, ಪ್ರಾಚೀನತೆ ಇವುಗಳ ಬಗ್ಗೆ ಈ ಟೆಕ್ನಾಲಜಿ ಬಂದ ಹಾಗೆಲ್ಲ ಒಂದು ಜನರೇಷನಲ್ ಚೇಂಜಸ್ಸು ಬರ್ತಾ ಇದೆ. ಸೈದ್ಧಾಂತಿಕ ಬದ್ಧತೆ ಮತ್ತು ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಮತ್ತು ಸಂವಿಧಾನದ ಆಶಯಗಳ ಮೂಲಕ ದೇಶವನ್ನು ಕಟ್ಟುವ ನಿಟ್ಟಿನಲ್ಲಿ ಕೆಲವು ಪಕ್ಷಗಳು, ನಮ್ಮ ಪಕ್ಷವು ಸೇರಿದಂತೆ ಕೆಲವು ಪಕ್ಷಗಳು ಹೋಗುವಾಗ, ಇನ್ನು ಈಗ BJP ಅಂತ ಪಕ್ಷಕ್ಕೆ ನಂಬರ್ ಗೇಮ್ ಅಷ್ಟೇ ಮುಖ್ಯ. ಅಧಿಕಾರ ಯಾವ ಮಾರ್ಗವಾದರೂ ಸರಿ ಅಧಿಕಾರವನ್ನು ಹಿಡಿಲೇಬೇಕು ಅನ್ನುವಂತಹ ಒಂದು ಹಿನ್ನೆಲೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅದರಲ್ಲಿ ದ್ವಂದ್ವವನ್ನು ತಾವು ಕಾಣ್ಬೋದು. BJP ಅನ್ನೋದಕ್ಕಿಂತ ಇವತ್ತು ಮೋದಿಯವರ ಸುತ್ತನೇ ಗಿರ್ಕಿ ಹೊಡಿತಕ್ಕಂಥದ್ದು. ಆಮೇಲೆ ಪ್ರತಿ ರಾಜ್ಯಗಳಲ್ಲಿ ನಾನು ತಮ್ಮ ಮೂಲಕ ಒಂದು ಕೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ನ್ಯೂಸ್ 18 ಯಾವಾಗಲೂ ಕೂಡ ಆ ಒಂದು ರಾಜಕಾರಣದ ಒಂದು ಪಕ್ವತೆ ಅಥವಾ ಒಂದು ಆನಂದಿಸ್ತೀರಿ ಚರ್ಚೆಗಳನ್ನು ಮಾಡುವಾಗ. ಇನ್ವಾಲ್ವ್ಮೆಂಟ್, ನಾನು ಒಬ್ಬ ಪೊಲಿಟಿಕಲ್ ವಿಶ್ಲೇಷಕಿಯಾಗಿ ನಾನು ಎಂಜಾಯ್ ಮಾಡ್ತೀನಿ. ಅಂಥ ಸನ್ನಿವೇಶದಲ್ಲಿ ಇವತ್ತು BJPಯ ಇಷ್ಟು ಮಾತಾಡ್ತಾರಲ್ಲ, ಎಷ್ಟು ನಾಯಕರನ್ನು, ಅವರ ಒರಿಜಿನಲ್ ನಾಯಕರು ಎಷ್ಟು ಜನ ಇದ್ದಾರೆ, ಅಥವಾ ಇಷ್ಟು ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರನ್ನು ಹೊಂದಿದ್ದೇವೆ ಅಂತ ಹೇಳ್ತಕ್ಕಂಥವ್ರು, ಇಷ್ಟು ಒಳ್ಳೆಯ ಆಡಳಿತ ಕೊಟ್ಟಿದ್ದೀವಿ ಅಂತ ಹೇಳ್ತಕ್ಕಂಥವ್ರು ಈ ಕ್ಷಣದವರೆಗೆ ವೆಸ್ಟ್ ಬೆಂಗಾಲಲ್ಲಿ ಅವರ ಫೇಸ್ ಇದೆಯಾ, ತಮಿಳುನಾಡಲ್ಲಿ ಅವರ ಫೇಸ್ ಇದೆಯಾ, ಕೇರಳದಲ್ಲಿ ಅವರ ಫೇಸ್ ಇದೆಯಾ? ಯಾವುದೇ ರಾಜ್ಯಕ್ಕಾಗಿ ಅಂದರೆ ಒಂದು ಕ್ರಮಬದ್ಧವಾದ ಅಪಹರಣ ಅಂತಲೇ ಕರಿಬೋದು ಇದನ್ನು, ಮತ್ತೇನು
ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣುತ್ತೆ. ಅಂದರೆ ಶೂನ್ಯತೆ ಕಾಣುತ್ತೆ, ಅವರ ನಾಯಕತ್ವದಲ್ಲಿ ಶೂನ್ಯತೆ ಕಾಣುತ್ತೆ. ಒರಿಜಿನಲ್ ಬೆಂಬಲ BJPಯ ಸಿದ್ಧಾಂತಗಳಿಗೆ ಕಡಿಮೆ ಸಿಗುವ ಹಿನ್ನೆಲೆಯಲ್ಲಿ ಬೇರೆ ಪಕ್ಷಗಳ ನಾಯಕರನ್ನ, ಬೇರೆ ಪಕ್ಷಗಳ ಎಲ್ಲ ರೀತಿಯ ಕಾರ್ಯಕರ್ತರನ್ನ ದಬ್ಬಾಳಿಕೆ ಮಾಡಿ, ಕೇಸುಗಳನ್ನು ಹಾಕಿ, ಅಧಿಕಾರ ದುರ್ಬಳಕೆ ಮಾಡಿ, ಜೈಲಿಗೆ ಹಟ್ಟಿ, ಇಂಥದ್ರಿಂದ ಒತ್ತಡದ ರಾಜಕಾರಣ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಯಾವ ಪಕ್ಷವೂ ಉಳಿಬಾರ್ದು, ಕಾಂಗ್ರೆಸ್ ಒಂದೇ ಅಲ್ಲ. ಅಂತಹ ಸನ್ನಿವೇಶದಲ್ಲಿ ಈ ಚುನಾವಣೆಗಳ ವಿಶ್ಲೇಷಣೆ ನಾವು ಮಾಡಬೇಕಾಗತ್ತೆ. ವೆಸ್ಟ್ ಬೆಂಗಾಲ್ ಭಾರತದ ವಿಭಜನೆ, ಬ್ರಿಟಿಷರ ಒಂದು ಘೋರ ಅತ್ಯಾಚಾರ ಅಥವಾ ದೌರ್ಜನ್ಯ ನಡೀತು. ಅದರ ವಿರುದ್ಧ ಹೋರಾಟ ಮಾಡಿಕೊಂಡು ಗಾಂಧೀಜಿಯ ಹೋರಾಟಗಳಿಂದ ನೆಹರೂರವರ, ಪಟೇಲರ, ಶಾಸ್ತ್ರಿಯವರ ಅಂತ ಅನೇಕ ದಿಗ್ಗಜರು ಕೆಲಸ ಮಾಡಿದ್ದಾರೆ. ಇವತ್ತು ಸುಲಭವಾಗಿ ಕಾಣ್ಬೋದು, ಅವತ್ತು ಅವರಿಂದ ಮುಕ್ತಿ ಕಾಣಿಸೋದು ದೇಶವನ್ನ ಬಹಳ ಕಠಿಣವಾದ ಹಾದಿಯಲ್ಲಿ ಬಂದಿದೆ. ಅಂತಹ ವೆಸ್ಟ್ ಬೆಂಗಾಲಲ್ಲಿ ಹೌದು, ಕಾಂಗ್ರೆಸ್ ಪಕ್ಷ ದಶಕಗಳ ಕಾಲ ತನ್ನದೇ ಆದ ಕೆಲವು ಸಂಘರ್ಷಗಳಿಂದಾಗಿ ಇವತ್ತು ಮಮತಾ ಬ್ಯಾನರ್ಜಿ ಅವರು ನಮ್ಮಲ್ಲೇ ಇದ್ದಂಥವರು, ಅಥವಾ ಪ್ರಣಬ್ ಮುಖರ್ಜಿ ಅಂತವ್ರು ನಮ್ಮಲ್ಲೇ ಇದ್ದರು. ಕೊನೆಯಲ್ಲಿ ಅವರು ತಮ್ಮ ಸೈದ್ಧಾಂತಿಕ ಒಂದು ಹಿನ್ನೆಲೆಯನ್ನು ಎಲ್ಲ ದೇಶದ ರಾಷ್ಟ್ರಪತಿಗಳಾಗುವ ತನಕ ನಮ್ಮ ಜೊತೆ ಇದ್ದಂಥವರು. ಕೊನೆಗೆ ಬದಲಾವಣೆ ಆಯಿತು. ಅದು ಕಾರಣಗಳು ಅನೇಕ ಕಾರಣಗಳಿದೆ. ಅಂಥ ಹಿನ್ನೆಲೆಯಲ್ಲಿ ನನಗನ್ನಿಸುತ್ತೆ ಭಾರತದ ಪ್ರಜಾಪ್ರಭುತ್ವದ ಸೌಂದರ್ಯವೇ ಈಗ ನಾವು ಎಕ್ಸಿಟ್ ಪೋಲ್ ಅಷ್ಟೇ ನೋಡ್ತೀವಿ. ಎಕ್ಸಾಕ್ಟ್ ಪೋಲ್ ಒಂದು ಆಶಯ, ನಾವು ಗ್ರಹಕ್ಕೆ ಚೆನ್ನಾಗಿರಲಿ, ನಮ್ಮ ಚಾನಲ್ ಮಾಡಿದಂಥದ್ದು ಸತ್ಯಕ್ಕೆ ಹತ್ತಿರವಾಗಿರಲಿ ಅನ್ನುವ ಆಶಯದಲ್ಲಿ ಸಾವಿರಾರು ಜನ ಸಿಬ್ಬಂದಿ ಕೆಲಸ ಮಾಡ್ತೀವಿ. ಆದರೆ ಎಕ್ಸಾಕ್ಟ್ ಪೋಲ್ ರಿಸಲ್ಟ್ ಬರ್ತಕ್ಕಂಥದ್ದು ಬಾಕ್ಸ್ ಓಪನ್ ಮಾಡಿದಾಗಲೇ. ನನಗೆ ಆ ಎಕ್ಸಾಕ್ಟ್ ಪೋಲ್ ಬಗ್ಗೆ ಒಂದು ನಂಬಿಕೆ ಇದೆ. ನಾನು ಕಂಡ ಒಂದು ಸ್ವಲ್ಪ ರಾಜಕಾರಣದಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಖಂಡಿತ ಮಮತಾ ಬ್ಯಾನರ್ಜಿಯವರು ಅಂದರೆ ಪ್ರತಿಪಕ್ಷದ ಆಶಯವಾಗಿದ್ದಾರೆ. ಅವರು ತನ್ನ ಅಸ್ತಿತ್ವವನ್ನು ಅಲ್ಲಿ ಮತ್ತೆ ಬರ್ತಾರೆ ಅನ್ನೋದು ನನ್ನ ಒಳಗಿನ ನಂಬಿಕೆ. ಕೇರಳದಲ್ಲಿ UDF ಬರುತ್ತೆ ಅನ್ನೋದು ನನ್ನ ದೃಢವಾದ ನಂಬಿಕೆ ಇದೆ. ಪುದುಚೇರಿ ನಾವು ಉಳಿಸ್ಕೊಳ್ತೀವಿ ಅನ್ನೋ ನಂಬಿಕೆ ಇದೆ. ಹಾಗೆ ಅಸ್ಸಾಮಲ್ಲಿ ಕೂಡ ಖಂಡಿತ ನೋಡಿ, ಬಿಶ್ವಾಸ್ ಶರ್ಮಾ ನಮ್ಮವರೇ ಅಲ್ವಾ. ಮೊನ್ನೆ ತನಕ ಅಂದರೆ ಅವರ ಹಗರಣಗಳು ಬಂದು ಹಗರಣಗಳಲ್ಲಿ ಒಳಕಾಗ್ತಾರೆ ಅನ್ನೋದ್ರ ಬದಲು, ಜೈಲಿಗೆ ಹೋಗೋದ್ರ ಬದಲು BJPಗೆ ಹೋಗ್ತಾರಷ್ಟೇ. ಜೈಲಲ್ಲಿ ಇರಬೇಕಲ್ಲ, ಇಲ್ಲ ಐಷಾರಾಮಿ ಜೀವನ ಮಾಡ್ಕೊಂಡು ಲೀಡರು ಆಗಿ ಎಲ್ಲ ಬೈಕೊಂಡು ತಿರುಗ್ಬೋದು ಅನ್ನೋ ಕಾರಣಕ್ಕೆ ಬಿಶ್ವಾಸ್ ಶರ್ಮಾ ಕೂಡ ಅದರ ನಡುವೆ ಇವತ್ತು ಏನು ನಮ್ಮ ತರುಣ್ ಗೊಗೊಯ್ ಅವರ ಮಗ ಗೌರವ್ ಗೊಗೊಯ್ ಏನಿದ್ದಾರೆ, ಅವರು ಖಂಡಿತ ಅಂದರೆ ನಮ್ಮ ಪಾರ್ಟಿ ಬೆಟರ್ ಪರ್ಫಾರ್ಮೆನ್ಸ್ ಮಾಡಿದೆ. ನನಗಂತೂ ವಿಶ್ವಾಸ ಇದೆ ಅಸ್ಸಾಂನಲ್ಲಿ ಖಂಡಿತ ನಾವು ಆಡಳಿತ ಚುಕ್ಕಾಣಿಯನ್ನು BJP ಒರಿಜಿನಲ್ ಕಾಂಗ್ರೆಸ್ ಕಮ್ BJPಯ ಇವರಿಂದ ನಾವು ಮತ್ತೆ ವಾಪಸ್ ತಗೋತೀವಿ ಅಂಥೇಳಿ. ತಮಿಳ್ನಾಡಲ್ಲಿ ನಿಮಗೆ ಗೊತ್ತಿದೆ, ಜಯಲಲಿತಾರವರ ನಂತರದ ದಿನಗಳಲ್ಲಿ ಅಲ್ಲಿ ಏನು ಒಂದು ಬದಲಾವಣೆಗಳಾಗ್ತಾ ಇತ್ತು. ಅಲ್ಲೂ ಕೂಡ ಶಶಿಕಲಾ ಕೇಸಲ್ಲಿ ಹೆಂಗೆ ನಡೆಸ್ಕೊಂಡ್ರು, ಇವರು ತಾಳಕ್ಕೆ ತಕ್ಕಂಗೆ ಕುಣಿದಿದ್ರೆ ಶಶಿಕಲಾನೂ ಅವರ ಜೋಡಿ ಇರ್ತಿದ್ರೇನೋ. ಇವತ್ತು ಪಳನಿಸ್ವಾಮಿ ಅಣ್ಣಾಮಲೈನ ತೊಗೊಂಬಂದರು. ಪಾಪ ಅಣ್ಣಾಮಲೈ ಎಲ್ಲಿದ್ದಾರೆ ಅಂತ ನೋಡಬೇಕು. ಚಡಿ ಏಟು ಎಲ್ಲ ಮಾಡಿಬಿಟ್ರು, ಏನೇನು ಮಾಡಬಾರ್ದು ಒಬ್ಬ ಒಳ್ಳೆಯ ಮೆರಿಟೋರಿಯಸ್ ಅಧಿಕಾರಿ ಇವತ್ತು ನೋಡ್ತಾ ಇದ್ದೀವಿ ನಾವು. ಎನಿವೆ, ತಮಿಳ್ನಾಡಲ್ಲೂ ಕೂಡ DMK ಅಧಿಕಾರವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ನಂಬಿಕೆ ನನಗೆ ಕಾಣ್ತಾ ಇದೆ. ನಿಮ್ಮ ಎಕ್ಸಿಟ್ ಪೋಲ್ಗಳಲ್ಲಿ ಸ್ವಲ್ಪ ನೋಡಬೇಕು. ಖಂಡಿತ. ಇಲ್ಲಿ ಅರುಣ್ ಅವರೇ, ತಾವು ಯಾವ ರೀತಿಯಾಗಿ ವಿಶೇಷವಾಗಿ ಪಶ್ಚಿಮ ಬಂಗಾಳದ ವಿಚಾರಕ್ಕೆ ಬರ್ತೀನಿ ನಿಮ್ಮ ಜೊತೆಗೆ. ಪಶ್ಚಿಮ ಬಂಗಾಳದ ಈ ಬಾರಿಯ ಚುನಾವಣೆ ಬಹಳ ತೀವ್ರ ಸ್ವರೂಪದಲ್ಲಿ ನಡೆದಿದೆ. ಹಿಂದೆಲ್ಲ 5 ಹಂತಗಳಲ್ಲಿ 7 ಹಂತಗಳಲ್ಲಿ ನಡೆದಿರುವಂತಹ ರಾಜ್ಯದಲ್ಲಿ ಈ ಬಾರಿ ಕೇವಲ 2 ಹಂತದಲ್ಲಿ ಚುನಾವಣೆ ನಡೆದಿದೆ. ಆದರೆ 2 ಹಂತಗಳಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಮಜಲ್ ಪವರನ್ನು ನಾವು ನೋಡಿದ್ವಿ. ಯಾವ ಸ್ವರೂಪದಲ್ಲಿ ಗಲಾಟೆಗಳು ನಡೆದಿದ್ದಾವೆ, ಹೊಡೆದಾಟಗಳು ನಡೆದಿದ್ದಾವೆ, ಅಭ್ಯರ್ಥಿಯನ್ನು ಅಟ್ಟಾಡಿಸಿದ್ದಾರೆ, ಕಾರ್ಯಕರ್ತರ ನಡುವೆ ಗಲಾಟೆಗಳಾಗಿದ್ದಾವೆ. ಇವೆಲ್ಲವೂ ಕೂಡ ಈ ಬಾರಿಯೂ ಕೂಡ ನಡೆದಿದೆ. SIR ವಿರುದ್ಧ TMC ಬಹಳ ದೊಡ್ಡ ಮಟ್ಟದಲ್ಲಿ ಧ್ವನಿಯನ್ನು ಎತ್ತಿತ್ತು. ಹಾಗೆಯೇ ನುಸುಳುಕೋರರ ವಿಚಾರವನ್ನು ಭಾರತೀಯ ಜನತಾ ಪಕ್ಷ ಅತಿ ದೊಡ್ಡ ಮಟ್ಟದಲ್ಲಿ ಚುನಾವಣಾ ಅಜೆಂಡಾವಾಗಿ ಮಾಡ್ಕೊಂಡಿತ್ತು. ಈ ಬಾರಿಯ ಪಶ್ಚಿಮ ಬಂಗಾಳದ ಚುನಾವಣೆ ತಮ್ಮ ಪ್ರಕಾರ ಯಾವ ಸ್ವರೂಪದಲ್ಲಿ ನಡೆದಿದೆ, ಏನು ನಿರೀಕ್ಷೆಗಳು, ಅಥವಾ ಬದಲಾವಣೆ ವರ್ಸಸ್ ಬದಲಾ ಅನ್ನುವಂಥ ರೀತಿಯಲ್ಲೂ ಕೂಡ ಇತ್ತು, ಏನಾಗಬಹುದು ಈಗ ಅಲ್ಲಿ? ಹರಿ, 2019ರ ಲೋಕಸಭೆ, 2021ರ ಅಸೆಂಬ್ಲಿ ಮತ್ತೆ 2024ರ ಲೋಕಸಭೆ ಚುನಾವಣೆಗಳನ್ನ ಗಮನಿಸಿದ್ರೆ ಈಗ ಏನಾಗಿದೆ, 2 ಹಂತದ ಮತದಾನದಲ್ಲಿ ಈ ಹಿಂಸಾಚಾರ ಅಷ್ಟೇನು ಜಾಸ್ತಿ ಅಲ್ಲ ಅಂತ ನನ್ನ ಅಭಿಪ್ರಾಯ. ನೀವು ಹಿಂದಕ್ಕೆ ಹೋಗಿ ನೋಡಿದ್ರೆ ಬಂಗಾಳ ಎಂಥ ಒಂದು ಪರಿಸ್ಥಿತಿನ ಫೇಸ್ ಮಾಡ್ತಾ ಇತ್ತು ಅಂದ್ರೆ ಯಾರ ಕೈಯಿಂದ ಅದು ಬಹುಶಃ ಕಂಟ್ರೋಲ್ ಮಾಡಕ್ ಆಗೋದಿಲ್ವೇನೋ ಅನ್ನೋಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಆದ್ರೆ ಈ ಬಾರಿ ಕಂಪೇರ್ ಟು ಹಿಂದಿನ ಎಲೆಕ್ಷನ್ ಗಳನ್ನ ನೋಡಿದರೆ ಈ ಬಾರಿ ಸ್ವಲ್ಪ ಕಡಿಮೆನೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದು ಇದಕ್ಕೆ ಪ್ಲಸ್ ಪಾಯಿಂಟ್ ಅಂದ್ರೆ 2 ಹಂತದ ಚುನಾವಣೆ ಮಾತ್ರ ಇಲ್ಲಿ ಆಗಿರೋದು. ಇವತ್ತು 2ನೇ ಹಂತ 2 ಮತ್ತು ಅಂತಿಮ ಹಂತದ ಚುನಾವಣೆ ಆಗಿದೆ. ಮೊದಲನೇ ಹಂತಕ್ಕೆ ಕಂಪೇರ್ ಮಾಡಿದ್ರೆ ಇದು
ಅಲ್ಲಿ ಹಿಂಸಾಚಾರ ಸ್ವಲ್ಪ ಜಾಸ್ತಿನೇ ಆಗಿದೆ ಇವತ್ತು. ಸೊ ಇದು ಒಂದು ಡಿಫ್ರೆನ್ಸ್ ಅಂತ ಅನ್ಸುತ್ತೆ ನನಗೆ. ಮತ್ತೆ ಕಳೆದ ಬಾರಿ ಏನಾಯ್ತು ಅದೇ ತರ 2021 ಎಲೆಕ್ಷನ್ ನಲ್ಲಿ ಕಂಪೇರ್ ಮಾಡಿದ್ರೆ ಈ ಬಾರಿ ಕೂಡ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಬಹಳ ಕಷ್ಟದ ವಿಚಾರ ಅಂತ ನನ್ಗನ್ಸುತ್ತೆ. ಯಾಕಂದ್ರೆ ಇಲ್ಲಿ ಅನೇಕ ವಿಷಯಗಳನ್ನ ಇದು ಒಳಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿದ್ದು ನೀವು ಹೇಳ್ದಾಗೆ SIR, ಇದು ಮತದಾರರ ಪರಿಷ್ಕರಣಾ ಪಟ್ಟಿ ಏನಿದೆ, ಇದು ಸುಪ್ರೀಂ ಕೋರ್ಟ್ಗೆ ಕೂಡ ಇದು ಬಂದು ತಲುಪಿತ್ತು. ಸುಪ್ರೀಂ ಕೋರ್ಟ್ ಅನೇಕ ಒಂದು ಆದೇಶಗಳನ್ನ ಎಲೆಕ್ಷನ್ ಕಮಿಷನ್ಗೆ ಕೊಡ್ತು. ಆದಾಗ್ಯೂ ಕೂಡ ಇವತ್ತು ನೋಡಿದ್ರೆ ಸುಮಾರು 93 ಲಕ್ಷ ಜನರನ್ನ ಈ ಚುನಾವಣೆಯಿಂದ ಹೊರಗಿಡಲಾಗಿದೆ. ಅದರಲ್ಲಿ 27 ಲಕ್ಷ ಜನ ಮತ್ತೆ ಅವರು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಆದ್ರೆ ಅವರ ಒಂದು ಇತ್ಯರ್ಥ ಇದುವರೆಗೂ ಆಗಿಲ್ಲ. ನೀವು ಯಾರು ನಿಧನ ಹೊಂದಿದ್ದಾರೆ, ಯಾರು ಆ ಚುನಾವಣೆ ಶಿಫ್ಟ್ ಆಗಿದ್ದಾರೆ, ಆ ಲೊಕೇಶನ್ ಇಂದ ಶಿಫ್ಟ್ ಆಗಿದ್ದಾರೆ, ಅಥವಾ ಡೂಪ್ಲಿಕೇಟ್ ಹೆಸರುಗಳು ಏನಿದೆ ಅವನ್ನೆಲ್ಲ ತೆಗೆಯೋದು ಸ್ವಾಗತಾರ್ಹ. ಅದನ್ನ ಯಾರು ಒಂದ್ ರೀತಿ ಕ್ರಿಟಿಸೈಸ್ ಮಾಡೋದಿಲ್ಲ. ಆದ್ರೆ ಯಾರು ಅರ್ಹ ಮತದಾರರು ಇರ್ತಾರೆ ಅವ್ರನ್ನ ತೆಗೆಯೋದು ಇದು ಒಂದು ಪ್ರಜಾತಂತ್ರದಲ್ಲಿ ಐ ಥಿಂಕ್ ಇದು ಯಾರು ಕೂಡ ಇಷ್ಟಪಡೋದಿಲ್ಲ. ಅದರ್ವೈಸ್ ಡೆಮೋಕ್ರಸಿ ಅನ್ನೋ ಒಂದು ಹೆಸರು ಕೂಡ ಇದಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಸೊ ಪ್ರತಿಯೊಬ್ಬನಿಗೂ ಯಾರು ನಾಗರಿಕ ಆಗಿರ್ತಾನೆ, ಭಾರತದ ನಾಗರಿಕ, ಅವನಿಗೆ ಒಂದು ಮತದಾನದ ಹಕ್ಕು ಸಿಕ್ಕೇ ಸಿಗಬೇಕು. ಅದರಲ್ಲಿ ಯಾವುದೇ ತರದ ಟು ವ್ಯೂಸ್ ಅಬೌಟ್ ಇಟ್. ಇದು ಒಂದು ತುಂಬಾ ದೊಡ್ಡ ಒಂದು ವಿಷಯ ಆಗಿದೆ. ಯಾಕಂದ್ರೆ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಕೂಡ ಆಂಟಿ ಇನ್ಕಂಬೆನ್ಸಿ 15 ವರ್ಷ ಆಯ್ತು ಅವ್ರದ್ದು ಆಡಳಿತ. ಆಂಟಿ ಇನ್ಕಂಬೆನ್ಸಿ ಇರೋದು ಸಹಜ ಇದೆ. ಮತ್ತೆ ಅದು ಕರಪ್ಷನ್ ಅಲಿಗೇಷನ್ ಇರ್ಬೋದು, ಹಿಂಸಾಚಾರ ಇರ್ಬೋದು. ಮತ್ತೆ ಮಮತಾ ಬ್ಯಾನರ್ಜಿ ಅವರ ಪರ್ಸನಲ್ ಒಂದು ಪರ್ಸನಾಲಿಟಿ ಏನಿದೆ, ಅದಕ್ಕಿಂತ ಹೆಚ್ಚಾಗಿ TMC MLAಗಳ ಬಗ್ಗೆ ಒಂದು ರೀತಿಯ ಆಂಟಿ ಇನ್ಕಂಬೆನ್ಸಿ ಇದೆ ಅಂತ ನಾನು ಕೇಳಲ್ಪಟ್ಟೆ. ನನ್ನ ಸ್ನೇಹಿತರ ಜೊತೆಗೂ ಮಾತಾಡ್ತಾ ಇದ್ದೆ. ಅಲ್ಲಿ ಅವರೆಲ್ಲ ಹೇಳ್ತಿರೋದು ನೋಡಿದ್ರೆ ಮಮತಾ ಬ್ಯಾನರ್ಜಿ ಬಗ್ಗೆ ಯಾರಿಗೂ ಒಂಥರ ಆಂಟಿ ಇನ್ಕಂಬೆನ್ಸಿ ಅಥವಾ ಸಿಟ್ಟು ಇಲ್ಲ. ಆದ್ರೆ ಅನೇಕ MLAಗಳ ಬಗ್ಗೆ ಈ ರೀತಿ ಒಂದು ಸಿಟ್ಟಿದೆ ಅಂತ ಅವರೆಲ್ಲರೂ ಹೇಳ್ತಾ ಇದ್ರು. ಇದು ಒಂದು ವಿಷಯ. ಆದ್ರೆ ಇವೆಲ್ಲ ಏನಾಗಿದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಡೆವಲಪ್ಮೆಂಟ್ ಆಗಿಲ್ಲ, ಇವೆಲ್ಲ ಕರಪ್ಷನ್, ಇವೆಲ್ಲ ವಿಷಯಗಳಿದೆ. ಆದ್ರೆ ಈ SIR ಅನ್ನೋದು ಏನಾಗಿದೆ, SIR ಬಹುಶಃ ಎಲ್ಲಾ ವಿಷಯಗಳನ್ನು ಆಹುತಿಗೆ ತೆಗೆದುಕೊಂಡು ಅದೊಂದು ಪ್ರಮುಖ ವಿಷಯವಾಗಿ ಹೊರಹೊಮ್ಮಿದೆ. ಇದು ಬಹುಶಃ ಬಿಜೆಪಿಗೆ ತುಂಬಾ ಎಫೆಕ್ಟ್ ಆಗತ್ತಾ ಅಂತ ಈಗ ಒಂದು ನಡೀತಿರೋ ಒಂದು ಚರ್ಚೆ. ಎಸ್ ಅರುಣ್ ಅವರು, ಮತ್ತೆ ಬರ್ತೀನಿ, ನಮ್ಮ ಜೊತೆಗೆ ಮಾತಾಡ್ತೀನಿ. ಬಹಳಷ್ಟು ವಿಷಯಗಳನ್ನ ಮಾತಾಡುವಂಥದ್ದಿದೆ. ಚರ್ಚೆನ ನಾವು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ಪಶ್ಚಿಮ ಬಂಗಾಳದಲ್ಲಿ 2ನೇ ಹಂತದ ಮತದಾನ ಭರ್ಜರಿಯಾಗಿ ನಡೀತಾ ಇದೆ. ಬಿಸಿಲನ್ನು ಲೆಕ್ಕಿಸದೆ ಜನ ಬಂದು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ಸಂಜೆ ಆಗುತ್ತಲೇ ಮತಗಟ್ಟೆಗಳ ಮುಂದೆ ಮತದಾರರು ಜಮಾಯಿಸಿದ್ದಾರೆ. 2ನೇ ಹಂತದಲ್ಲಿ 142 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದ್ದು ಹಲವೆಡೆ ಗಲಾಟೆ, ಗೊಂದಲದ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಭವಾನಿಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಸುವೆಂದು ಅಧಿಕಾರಿ ಮುಂದೆ ಟಿಎಂಸಿ ಕಾರ್ಯಕರ್ತರು ಜೈ ಬೆಂಗಾಲ್ ಘೋಷಣೆ ಕೂಗಿದ್ದಾರೆ. ಸುವೆಂದು ಅಧಿಕಾರಿಯನ್ನ ಸುತ್ತುವರೆದು ಹೈಡ್ರಾಮಾ ಮಾಡಿದ್ದಾರೆ. ಈ ವೇಳೆ ಸುವೆಂದು ಅಧಿಕಾರಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ತಿರುಗೇಟು ಕೊಟ್ಟರು. ಇನ್ನು ಭವಾನಿಪುರ ಕ್ಷೇತ್ರದ ಮತಗಟ್ಟೆಯಲ್ಲಿ ಟಿಎಂಸಿ ಬಿಜೆಪಿ ಕಾರ್ಯಕರ್ತರು ಗಲಾಟೆ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುವೆಂದು ಅಧಿಕಾರಿ ವಿಚಾರದಲ್ಲಿ ಗಲಾಟೆ ಆಗಿದ್ದು ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಎರಡೂ ಪಕ್ಷದ ಕಾರ್ಯಕರ್ತರನ್ನು ಚದುರಿಸಿದರು.
ಪಶ್ಚಿಮ ಬಂಗಾಳದ ಭವಾನಿಪುರದ ಮತಕೇಂದ್ರದಲ್ಲಿ ಟಿಎಂಸಿ ಬೆಂಬಲಿಗರು ಮತದಾರರಿಗೆ ಬೆದರಿಕೆ ಹಾಕಿದ್ದಾರೆ. ಪ್ರಶ್ನಿಸೋಕೆ ಹೋದ ಬಿಜೆಪಿ ಕಾರ್ಯಕರ್ತರಿಗೂ ಬೆದರಿಕೆ ಹಾಕಿದ್ದಾರೆ. ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ಮೇಲೆ ಹಲ್ಲೆ ಯತ್ನ ನಡೆಸಿದ್ದಾರೆ. ಈ ವೇಳೆ ಟಿಎಂಸಿ ಬೆಂಬಲಿಗರನ್ನ ಹಿಡಿಯೋಕೆ ಪ್ರಯತ್ನ ನಡೆದಿದ್ದು ಬೆಂಬಲಿಗರನ್ನ ಅಟ್ಟಾಡಿಸಿದ್ದಾರೆ ಸುವೇಂದು ಅಧಿಕಾರಿ. मैं विजिट कर रहा हूँ, ये लोग घोटास नहीं है, आउटसाइडर सीआरपी के टैक्सी आमी मैं विजिट ಇನ್ನು ಭವಾನಿಪುರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಟಿಎಂಸಿ ಮುಖ್ಯಸ್ಥೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗದ ವಿರುದ್ಧ ಕಿಡಿಕಾರಿದ್ದಾರೆ. ಚುನಾವಣೆ ವೇಳೆ ದೌರ್ಜನ್ಯ ನಡೀತಾ ಇದೆ, ನಮ್ಮ ಕಾರ್ಯಕರ್ತನನ್ನ ಥಳಿಸಲಾಗಿದೆ, ಗೂಂಡಾಗಿರಿ ಮೂಲಕ ದೌರ್ಜನ್ಯ ನಡೀತಾ ಇದೆ, ಚುನಾವಣೆ ವೇಳೆ ಅಶಾಂತಿ ಸೃಷ್ಟಿಸಲು ಬಿಜೆಪಿ ಯತ್ನಿಸ್ತಾ ಇದೆ ಅಂತ ಮಮತಾ ಬ್ಯಾನರ್ಜಿ ಆರೋಪಿಸಿದ್ದಾರೆ. एक क्या गुंडाराज चल रहे, देश को बेच दिया. ऐसे वोट कभी होता है? ऐसे कभी वोट नहीं होता है. वोट शांति से होता है. लोग